ಹಲೋ ಎವ್ರಿವನ್. ನೋಡಿ ಸ್ನೇಹಿತರೆ, ಇವತ್ತು ನಾವು RRB ಗ್ರೂಪ್ ಡಿಗೆ ಸೊ LCM ಅಂಡ್ HCF ನ ಕಂಪ್ಲೀಟ್ 43 ಕ್ವಶನ್ಸ್ ಅನ್ನ ನಾವು ನೋಡೋಣ. ಸೊ 101 ಶಿಫ್ಟ್ ಅಲ್ಲಿ 43 ಕ್ವಶನ್ಸ್ ಕೇಳಿದ್ರು LCM ಅಂಡ್ HCF ಇಂದ. ಈ ಒಂದು ಸೆಷನ್ ಅಲ್ಲಿ ಕಂಪ್ಲೀಟ್ ಆಗಿ ನಾವು ಡಿಸ್ಕಷನ್ ಮಾಡೋಣ ಅಲಾಂಗ್ ವಿತ್ ಬೆಸ್ಟ್ ಎಕ್ಸ್ಪ್ಲನೇಷನ್. ಕ್ಲಿಯರ್? ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟ್ ಕ್ವಶನ್ ನೋಡಿ. If the LCM of two numbers is 192 and their HF is 32, if the first number is 64, find the second number ಅಂತ ಕೇಳಿದ್ದಾರೆ, ರೈಟ್? ಸೊ ಕಾನ್ಸೆಪ್ಟ್ ಏನಾಗುತ್ತಪ್ಪ ಅಂದ್ರೆ ಫಸ್ಟ್ ನಂಬರ್ ಇಂಟು ಸೆಕೆಂಡ್ ನಂಬರ್ ಇಸ್ ಈಕ್ವಲ್ ಟು LCM ಇಂಟು HF ಅಲ್ವಾ? ಸೊ LCM ಕೊಟ್ಟಿದ್ದಾರೆ 192, HF ಕೊಟ್ಟಿದ್ದಾರೆ 32. ಸೊ ಒಂದು ನಂಬರ್ ಕೊಟ್ಟಿದ್ದಾರೆ 64. ಕ್ಲಿಯರ್? ಸೊ 1 2 1 96 ಮುಗೀತಾ? ಸಿಂಪಲ್ ಇದೆಯಾ? ಬೇಸಿಕ್ ಕ್ವಶನ್ ಇಲ್ಲ ಸರ್ ನಾವು ಡೈರೆಕ್ಟಾಗಿ ಮಾಡ್ತಿದ್ರೆ ಡೈರೆಕ್ಟಾಗಿ ಮಾಡಿ. 1 3 32 ಇಂಟು 3 ಎಷ್ಟು 96. ನೀವು ಹೆಂಗೆ ಬೇಕಾದ್ರೂ ನಾವು ಮಾಡ್ಬೋದು. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್, ಇಫ್ ದ HF ಆಫ್ ಟೂ ನಂಬರ್ಸ್ ಈಸ್ 12 ಅಂಡ್ ದೇರ್ ಪ್ರಾಡಕ್ಟ್ ಈಸ್ 2160, ವಾಟ್ ಈಸ್ ದ LCM ಆಫ್ ಟೂ ನಂಬರ್ಸ್ ಅಂತ ಕೇಳಿದರೆ, ರೈಟ್? ಸೊ ಎರಡು ಸಂಖ್ಯೆಗಳ ಮಾಸಾಹ 12 ಆಗಿತ್ತು ಮತ್ತು ಅವುಗಳ ಗುಣಲಬ್ಧ 2160 ಆಗಿದ್ರೆ ಆ ಸಂಖ್ಯೆಗಳ ಲಾಸಹವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ, ರೈಟ್? ಸೊ ಈ ತರ ಪ್ರಶ್ನೆಗೆ ನಾವು ಏನ್ ಮಾಡಬೇಕು ಅಂದ್ರೆ ಡೈರೆಕ್ಟ್ ಪ್ರಾಡಕ್ಟ್ ಡಿವೈಡೆಡ್ ಬೈ HCF ಮಾಡಿದ್ರೆ ನಮ್ಗೆ LCM ಸಿಗುತ್ತೆ. ಏನ್ ಸಿಗುತ್ತೆ? ಪ್ರಾಡಕ್ಟ್ ಡಿವೈಡೆಡ್ ಬೈ HCF ಅಂದ್ರೆ ಇಲ್ಲಿ ನೋಡಿ ಹೇಳ್ತೀನಿ, ಫಸ್ಟ್ ನಂಬರ್ ಇಂಟು ಸೆಕೆಂಡ್ ನಂಬರ್ LCM ಇಂಟು HCF ಅಂತ ಇದೆ ಅಲ್ವಾ? ಈ ಎರಡು ಸಂಖ್ಯೆದು ಅವ್ರು ಕೊಟ್ಬಿಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 2160 ಈಕ್ವಲ್ ಟು LCM ಗೊತ್ತಿಲ್ಲ, LCM ಬರ್ಕೊಂತೀವಿ ಅಲ್ವಾ? ಸೊ HCF ಈ ಕಡೆ ಬಂದ್ರೆ ಏನಾಗುತ್ತೆ? ಬೈ ಆಗುತ್ತೆ. 12 1 12 96 ಬಂತು, ದಟ್ ಈಸ್ 8. ಕ್ಲಿಯರ್ ಇದೆಯಾ? ಸೊ 18 ಸಿಂಪಲ್ ಕ್ವಶನ್. ಅದನ್ನ ನಾವು ನೋಡಿ, ಪ್ರಾಡಕ್ಟ್ ಕೊಟ್ಟು HCF ಕೇಳಿದ್ರೆ ಪ್ರಾಡಕ್ಟ್ ಡಿವೈಡ್ ಬೈ LCM, ಪ್ರಾಡಕ್ಟ್ ಕೊಟ್ಟು LCM ಕೇಳಿದ್ರೆ ಪ್ರಾಡಕ್ಟ್ ಡಿವೈಡ್ ಬೈ HCF ಅಂದ್ರೆ ಗುಣಲಬ್ಧ ಕೊಟ್ಟು ಅಲ್ವಾ, ಅವ್ರು LCM ಕೇಳಿದಾರೆ ಅನ್ಕೊಳ್ಳಿ, ಗುಣಲಬ್ಧ ಡಿವೈಡೆಡ್ ಬೈ ಮಾಸಾಹ. ಕ್ಲಿಯರ್? If the HCF of three numbers is 23 and they are in the ratio 1:2:3, then the numbers are ಅಂತ ಕೇಳಿದ್ದಾರೆ. ಇಲ್ಲಿ HCF ಅಂದ್ರೆ ಏನು? HCF ಅಂದ್ರೆ ಏನಪ್ಪ? ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಲ್ವಾ? LCM ಅಂದ್ರೆ ಲೋಯೆಸ್ಟ್ ಕಾಮನ್ ಮಲ್ಟಿಪಲ್. ಫಾರ್ ಎಕ್ಸಾಂಪಲ್, HCF of 12 8 and 32 ಇದೆ ಅನ್ಕೊಳ್ಳಿ. ಸೊ HCF ಎಷ್ಟು ಇದೆ? ಎಲ್ಲದರಲ್ಲೂ ಸಮೇತ ಕಾಮನ್ ಆಗಿರೋದನ್ನೇ HCF ಅಂತ ಕರೀತಾರೆ. ಅದು ಏನಿರಬೇಕು? ಹೈಯೆಸ್ಟ್ ಆಗಿರಬೇಕು. ಸೊ HCF LCM ನಾವು ಎಲ್ಲಿಂದ ತೆಗಿತೀವಿ ಅಂದ್ರೆ ಅದು ಪ್ರೈಮ್ ಫ್ಯಾಕ್ಟರೈಸೇಷನ್ ಇಂದ ತೆಗಿತೀವಿ. ಸೊ ಇದನ್ನ ಏನಂತ ಬರೀಬೋದಪ್ಪ? 2 ಸ್ಕ್ವೇರ್ ಇಂಟು 3, ಇದನ್ನ 2 ಕ್ಯೂಬ್, ಇದನ್ನ 2 ಟು ದ ಪವರ್ ಆಫ್ 5. ಕ್ಲಿಯರ್? ಸೊ ಪವರ್ ಕಮ್ಮಿ ಇದ್ರೆ ಅದೇ HCF. ಕ್ಲಿಯರ್? ಸೊ 2 ಟು ದ ಪವರ್ ಆಫ್ 2 ಎಲ್ಲದರಲ್ಲೂ ಇದೆ. ಸೊ ಹಾಗಾದ್ರೆ HCF ಏನದಕ್ಕೆ? 4. ಇದನ್ನ HCF ಅಂತ ಕರಿತೀವಿ. LCM ಅಂದ್ರೆ ಇದಕ್ಕೆ LCM ಫೈಂಡ್ ಔಟ್ ಮಾಡ್ಬೇಕು ಅನ್ಕೊಳ್ಳಿ. 12 8 32 2 ಸ್ಕ್ವೇರ್ ಇದೆಯಾ? ಸೊ ಹೈಯೆಸ್ಟ್ ಪವರ್ ಮೊದಲು ಏನೇನು ಕೊಟ್ಟಿದ್ರೆ ಎಲ್ಲಾನು ಬರ್ಕೊಳ್ಳಿ. 2 ಇಂಟು 3 ಇಂಟು 5. ಈಗ ಹೈಯೆಸ್ಟ್ ಪವರ್ನ ಬರ್ಕೋಬೇಕಾಗುತ್ತೆ ನಾವು. ಹೈಯೆಸ್ಟ್ ಪವರ್ ಎಷ್ಟಿದು? 5. 3 ಸೇಮ್. ಸೊ 5 ಬರಲ್ಲ ಅಲ್ವಾ? ಓನ್ಲಿ ಇಷ್ಟೇ. ಸೊ 2 ಟು ದ ಪವರ್ ಆಫ್ 5 ಅಂದ್ರೆ ಎಷ್ಟು? 32 ಇಂಟು 3 ಎಷ್ಟು? 96. ಹಾಗಾದ್ರೆ LCM ಎಷ್ಟು? 96 ಅಂದ್ರೆ ಅತಿ ಚಿಕ್ಕ ಸಂಖ್ಯೆ ಕೊಟ್ಟಿರುವ ಎಲ್ಲಾ ಸಂಖ್ಯೆಗೂ ಏನಾಗಿರ್ಬೇಕು? ಮಲ್ಟಿಪಲ್ ಆಗಿರ್ಬೇಕು. ಅದನ್ನ ನಾವೇನಂತ ಕರಿತೀವಿ? LCM ಅಂತ ಕರಿತೀವಿ. ಸೊ ಕೊಟ್ಟಿರುವ ಸಂಖ್ಯೆಗಳಲ್ಲಿ ಎಲ್ಲ ಕಾಮನ್ ಇದ್ರೆ ಅತಿ ದೊಡ್ಡ ಸಂಖ್ಯೆ, ಅದನ್ನ ನಾವೇನಂತ ಕರಿತೀವಿ?
ಎಚ್ ಎಫ್ ಅಂತ ಕರಿತೀವಿ, ಕನ್ಫ್ಯೂಸ್ ಆಗಬೇಡಿ. ನೆಕ್ಸ್ಟ್ ಏನಂತ ಕೊಟ್ಟಿದ್ದಾರೆ, 3 ಸಂಖ್ಯೆಗಳ ಮಾಸಾಹ 23 ಆಗಿದ್ದು ಅವುಗಳ ಅನುಪಾತ 1:2:3 ಆಗಿದ್ರೆ ಆ ಸಂಖ್ಯೆಗಳು ಯಾವುವು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಎಚ್ ಎಫ್ 23 ಕೊಟ್ಟಿದ್ದಾರೆ. ಸೊ ಡೈರೆಕ್ಟ್ ಏನು ಮಲ್ಟಿಪಲ್ ಮಾಡಿಬಿಡೋದೆ. 23, 46 ಆ್ಯಂಡ್ 69. 23 1 23, 23 2 46, 23 3 60. ಕ್ಲಿಯರ್ ಇದೆಯಾ? ಓಕೆನಾ? ನೆಕ್ಸ್ಟ್ ಕ್ವಶನ್. ಈಗ ನೋಡಿ ಎಚ್ ಎಫ್ ಕ್ವಶನ್ಸ್ ಬಂತು ಡೈರೆಕ್ಟಾಗಿ. ವಾಟ್ ಈಸ್ ದ ಎಚ್ ಎಫ್ ಆಫ್ 32, 28 ಆ್ಯಂಡ್ 24? ಸೊ 32, 28 ಮತ್ತು 24ರ ಮಾಸಾಹವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ತುಂಬ ಟೈಪಲ್ಲಿ ಮಾಡ್ಬೋದ್ರಿ. ಡಿಫ್ರೆನ್ಸ್ ಆದರೂ ತಗೊಳ್ಳಿ, ತೊಂದರೆ ಇಲ್ಲ. ಡಿಫ್ರೆನ್ಸ್ ಆದರೂ ತಗೊಳ್ಳಿ, ತೊಂದರೆ ಇಲ್ಲ. ಡಿಫ್ರೆನ್ಸ್ ಆದ್ರೂ ತಗೊಳ್ಳಿ, ತೊಂದರೆ ಇಲ್ಲ. ಆಯ್ತಾ? ಎಲ್ಲದರಲ್ಲೂ ಏನು ಕಾಮನ್ ಇದೆ? 4 ಕಾಮನ್ ಇದೆ. ರೈಟ್. ಸೊ ಹಾಗಾದ್ರೆ ಏನು 4 ಹಿಂಗಾದ್ರೂ ಮಾಡಿ. ಬಟ್ ಇದೆಲ್ಲ ಸಮಯದಲ್ಲೂ ವರ್ಕ್ ಆಗಲ್ಲ, ನೆನ್ಪಿಟ್ಕೋಬೇಕು. ಕ್ಲಿಯರ್? ನಾವು ಕಾಮನ್ ಆಗಿ ಹೆಂಗೆ ಮಾಡ್ತೀವಿ? ಇದು ಒರಿಜಿನಲ್ 2 to the power of 5 ಅಂಡ್ 2 square into 7 24 ಅಂದರೆ 2 cube into 2 3 2 cube ಅಂದರೆ 8 8 into 3 24. ಸೊ ಎಲ್ಲದರಲ್ಲಿ ಏನು ಕಾಮನ್ ಇದೆ? ಲೋಯೆಸ್ಟು 2 square. ಇದು ಒರಿಜಿನಲ್ ಮೆಥಡ್. ಇದು ಯೂಸ್ ಆಗುತ್ತೆ, ಇಲ್ಲ ಅನ್ನಲ್ಲ. ಎಲ್ಲದರಲ್ಲೂ ಯೂಸ್ ಆಗಲ್ಲ, ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ದೊಡ್ಡ ದೊಡ್ಡ ಸಂಖ್ಯೆಗಳು ಕೊಟ್ಟಾಗ. ಕ್ಲಿಯರ್ ಇದೆಯಾ? ವಾಟ್ ಈಸ್ ದ ಎಲ್ಸಿಎಮ್ ಆಫ್ 13, 65 ಆ್ಯಂಡ್ 91 ಅಂತ ಇದೆ. ಸೊ ಇದಕ್ಕೆ ನಾವು ಏನು ಮಾಡಬೇಕು? ಲಾಸಹನ ಕಂಡುಹಿಡಿಬೇಕು. 13, 65 ಮತ್ತು 91ಕ್ಕೆ ದೊಡ್ಡದಾಗಿ ಬರ್ತಿದೆಯಾ? ಸೊ ಇದರಲ್ಲಿ ಏನಿದೆ? 13 ಇದೆ. ಇದರಲ್ಲೂ ಏನಿದೆ? 13 into 5 ಇದೆ. ಇದರಲ್ಲಿ ಏನಿದೆ? 13 into 7 ಇದೆ. ಕ್ಲಿಯರ್? ನೋಡಿ, ನಾನು ತುಂಬ ನೋಡಿದ್ದೀನಿ ಯೂಟ್ಯೂಬಲ್ಲಿ. 13, 65 ಮತ್ತು 91 ಇದೇನಿದೆ, ಇದನ್ನು ಡಬಲ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಕ್ಲಿಯರ್? ಅದು ಯಾವಾಗಲೂ ಸಮೇತ ಟೈಮ್ ವೇಸ್ಟ್. ಅದು ಚಿಕ್ಕ ಸಂಖ್ಯೆಗಳಿದ್ದರೆ ಡಬಲ್ ಮಾಡ್ಕೊಂಡು ಹೋಗೋದು, ಬಟ್ ದೊಡ್ಡ ಸಂಖ್ಯೆಗಳಿದ್ದರೆ ಒರಿಜಿನಲ್ ಮೆಥಡ್ನೇ ಮಾಡಬೇಕು. ಮೊದಲು ಏನು ಮಾಡಬೇಕು? ಎಲ್ಲನೂ ಬರ್ಕೊಳ್ಳಿ. 13, 5 ಆ್ಯಂಡ್ 7. 13ಗೆ ಹೈಯೆಸ್ಟ್ ಪವರ್ ಎಷ್ಟು? 1. 5ಗೆ ಹೈಯೆಸ್ಟ್ ಪವರ್ ಎಷ್ಟು? 1. 7ಗೆ ಹೈಯೆಸ್ಟ್ ಪವರ್ ಎಷ್ಟು? 7. ಸೊ ಡೈರೆಕ್ಟ್ ಮಲ್ಟಿಪಲ್ ಮಾಡೋದು ಅಷ್ಟೇ. ಓಕೆನಾ? ಒಂದು ವೇಳೆ 2 cube 2 square 2 to the power of 4 into 3 2 square into 7 2 cube into 5 ಇದೆ ಅಂದ್ಕೊಳ್ಳಿ. ಫಸ್ಟ್ ನಾವು ಎಲ್ಲ ಸಂಖ್ಯೆನೂ ಬರ್ಕೊಳ್ಳೋಣ. 2 ಇದೆ, 3 ಇದೆ, 5 ಇದೆ, 7 ಇದೆ. ಹೈಯೆಸ್ಟ್ ಪವರನ್ನು ಬರ್ಕೋಬೇಕು. 2 to the power of 4 ಆಯಿತು. 3ಗೆ ಹೈಯೆಸ್ಟ್ ಪವರ್ ಏನೂ ಇಲ್ಲ. 5ಗೆ ಹೈಯೆಸ್ಟ್ ಪವರ್ ಏನೂ ಇಲ್ಲ. 7ಗೆ ಹೈಯೆಸ್ಟ್ ಪವರ್ ಏನೂ ಇಲ್ಲ. ಆವಾಗ ಎಲ್ಲ ಮಲ್ಟಿಪಲ್ ಮಾಡಿದ್ರೆ ನಮ್ಗೇನು ಸಿಗುತ್ತೆ? ಎಲ್ಸಿಎಮ್ ಅನ್ನೋದು ಸಿಗುತ್ತೆ. ಕ್ಲಿಯರ್ ಇದೆಯಾ? ಸೊ ಡೈರೆಕ್ಟಾಗಿ ಮಾಡೋಣ ತಗೊಳ್ಳಿ. 5 7 35 ಆಯಿತು. 35 into 13. ಓಕೆ. 13 5 65, 6 ಕ್ಯಾರಿ. 13 3 39 ಪ್ಲಸ್ 6 45. ಹಾಗಾದ್ರೆ ಏನು? 45. ಕ್ಲಿಯರ್? ಮುಗೀತು ಆನ್ಸರ್. ಸೊ ಇವೆಲ್ಲನೂ ಸಮೇತ ಮಲ್ಟಿಪಲ್ ಆಗ್ಬೋದು, ಬಟ್ ಎಲ್ಸಿಎಮ್ ಅಂದ್ರೆ ಲೋಯೆಸ್ಟ್ ಕಾಮನ್ ಮಲ್ಟಿಪಲ್. ಕ್ಲಿಯರ್? ಅತಿ ಚಿಕ್ಕ ಸಂಖ್ಯೆ ಎಲ್ಲ ಸಂಖ್ಯೆಗಳಿಂದ ಏನಾಗಿರಬೇಕು? ಭಾಗ ಆಗಬೇಕು, ಅಥವಾ ಎಲ್ಲ ಸಂಖ್ಯೆಗಳು ಸೇರಿ ಒಂದು ಸಂಖ್ಯೆಗೆ ಏನಾಗಿರಬೇಕು? ಮಲ್ಟಿಪಲ್ ಆಗಿ. The sum of two numbers is 50 and their LCM is 49, therefore 29. The two numbers are ಅಂತ ಕೇಳಿದ್ದಾರೆ. ರೈಟ್? ಸೊ ನೋಡಿ, ಎರಡು ಸಂಖ್ಯೆಗಳದ್ದು ಸಮ್ 50. LCM ಏನು? LCM ಅಂದ್ರೆ ಏನಪ್ಪ? A into B 429. ಕ್ಲಿಯರ್? ಸೊ ನಮ್ಗೆ ಏನು ಬೇಕು? ಆ ಎರಡು ಸಂಖ್ಯೆಗಳು ಯಾವುದು ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ನೋಡಿ, a plus b whole square is equal to a square plus b square plus 2ab. ಇದನ್ನ ನಾವು ಮಾಡ್ಬೋದು. ಕ್ಲಿಯರ್? ಬಟ್ ನಮಗೆ ಏನು ಬೇಕು? ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಈಸಿಯಾಗಿ ಬರೋ ಸೊಲ್ಯೂಷನ್ ಬೇಕು. ಕ್ಲಿಯರ್? ಇಲ್ಲಿ ನೋಡಿ, ಎರಡು ಸಂಖ್ಯೆಗಳು ಕೊಟ್ಟಿದ್ದಾರೆ. ಕೂಡಿಸಿದ್ರೆ 50 ಬರಬೇಕು, ಮಲ್ಟಿಪಲ್ ಮಾಡಿದ್ರೆ 429 ಬರಬೇಕು. ಆ ಥರ ಎರಡು ಸಂಖ್ಯೆಗಳು ನೋಡಿ. ಕ್ಲಿಯರ್? ಕೂಡಿಸಿದ್ರೆ ಎಲ್ಲ ಸಮೇತ 50 ಬರುತ್ತೆ, ಕೊನೆಯಲ್ಲಿ 9 ಬರಬೇಕು. 9 ಇಂಟು 1 ಎಷ್ಟು? 9. ಮುಗೀತು ಆನ್ಸರ್. ಕ್ಲಿಯರ್ ಇದೆಯಾ? ಬೇಸಿಕ್ ಕ್ವಶನ್. ಇಲ್ಲಿ ನೋಡಿ, 4 ಇಂಟು 6 ಲಾಸ್ಟಲ್ಲಿ 4 ಬರುತ್ತೆ. 6 ಇಂಟು 4 ಲಾಸ್ಟಲ್ಲಿ 4 ಬರುತ್ತೆ. 1 ಇಂಟು 9 9 ಬರುತ್ತೆ. ಆಯಿತು.
2 ಆಪ್ಷನ್ ಇದೆಯಾ? ಓಕೆ. ಓಕೆ ಸರ್, 2 ಆಪ್ಷನ್ ಐತೆ. ಮಾಡಬೇಕೀಗ, ಮಾಡೋಣ ತಗೊಳ್ಳಿ. 41 ಇಂಟು 9 ಎಷ್ಟಪ್ಪ? 369 ಆಯಿತು. ನಮ್ಗೆ ಬೇಕಾಗಿರೋದೇನು? 429. ಅಂದರೆ 39 ಇಂಟು 11 ನೀವು ಬೇಕಿದ್ರೆ ಚೆಕ್ ಮಾಡಿ. 9 ಆಯಿತು, 12 ಆಯಿತು, 4 ಆಯಿತು. ಕ್ಲಿಯರ್ ಇದೆಯಾ? ಬೇಸಿಕ್ ಕ್ವಶನ್. ಓಕೆನಾ? ನೆಕ್ಸ್ಟ್ ಕ್ವಶನ್ ನೋಡಿ. ಫೈಂಡ್ ದಿ ಎಚ್ ಎಫ್ ಆಫ್ 148, 172 ಆ್ಯಂಡ್ 198 ಅಂತ ಇದೆ. ಕ್ಲಿಯರ್? ಸೊ 148, 172, 198 ಇದೆಷ್ಟಾಯಿತು? 24 ಆಯಿತಾ? ಕ್ಲಿಯರ್? ಸೊ ಇದೆಷ್ಟಾಯಿತು? 26 ಆಯಿತಾ? ಹಾಗಾದರೆ ಎಚ್ ಎಫ್ ಎಷ್ಟು? 2. ಕ್ಲಿಯರ್ ಇದೆಯಾ? ಇದನ್ನು ಚೆಕ್ ಮಾಡಬೇಕಾಗುತ್ತೆ ನಾವು. ಇದೆಷ್ಟಿದೆ? 50. ಕ್ಲಿಯರ್? ಇದೆಷ್ಟು ಮತ್ತೆ 24 ಬರುತ್ತೆ. ಸೊ ಇದರಲ್ಲೂ ಕಾಮನ್ ಇರೋದು, ಇದರಲ್ಲಿ ಕಾಮನ್ ಇರೋದು, ಇದರಲ್ಲಿ ಕಾಮನ್ ಇರೋದು ಯಾವುದು? 2ನೇ ಅಲ್ವಾ? ಸೊ ಆನ್ಸರ್ 2. ಇದೇನಾಯಿತು? 2 ಇಂಟು 12. ಇದೇನಾಗುತ್ತೆ? 2 ಇಂಟು 13. ಇದೇನಾಗುತ್ತೆ? 2 ಇಂಟು 25. ಕ್ಲಿಯರ್ ಇದೆಯಾ? ಸೊ ಇದರಲ್ಲಿ 2 ಕಾಮನ್ ಇದೆ, ಇದರಲ್ಲೂ 2 ಕಾಮನ್ ಇದೆ, ಇದರಲ್ಲೂ 2 ಕಾಮನ್ ಇದೆ. ಹಾಗಾದ್ರೆ ಆನ್ಸರ್ ಏನು? 2. The product of two numbers is 324 and their HCF is 3, then their LCM will be. ನೋಡಿ, ಎರಡು ಸಂಖ್ಯೆಗಳ ಗುಣಲಬ್ಧ 324 ಅಲ್ವಾ? ಇಂಟು ಎಚ್ ಎಫ್. ನಾನು ಆಗಲೇ ಹೇಳಿದೆ, LCM ಕೇಳಿದ್ರೆ ಏನು ಮಾಡಬೇಕು? ಗುಣಲಬ್ಧ ಡಿವೈಡೆಡ್ ಬೈ HCF ಮಾಡಬೇಕು ಅಂತ ಹೇಳಿದ್ದೆ, ರೈಟ್? ಸೊ ಗುಣಲಬ್ಧ ಕೊಟ್ಟಿದ್ದಾರೆ ಎಷ್ಟು? 324. ಅವುಗಳ ಮಾಸಹ 3 ಆಗಿದ್ರೆ, ಸೊ LCMನ ಫೈಂಡ್ ಔಟ್ ಮಾಡಬೇಕು. 3 1 ಜಾ, 3 1 ಜಾ, 3 8 ಜಾ. ಮುಗಿತಾ? ಸಿಂಪಲ್ ಕ್ವಶನ್. ನೆಕ್ಸ್ಟ್, ವಾಟ್ ಈಸ್ ದ LCM ಆಫ್ 45, 63, 81? ನೋಡಿ, ಬೇಕಿದ್ರೆ ಕ್ವಶನ್ಸ್ನ ನೀವು ನೋಡ್ಕೋಬಹುದು. ಎಲ್ಲ ಕ್ವಶನ್ಸ್ ಸಮೇತ RRB ಗ್ರೂಪ್ ಡಿ ನಿಮಗೆ 2026 ಅಲ್ಲಿ ನಡೆದಿರುವಂಥ ಕ್ವಶನ್ಸೇ. ಓಕೆನಾ? 45, 63 ಆ್ಯಂಡ್ 81 ಇದಕ್ಕೆ LCM ಫೈಂಡ್ ಔಟ್ ಮಾಡಬೇಕು. ಈಗ ನೋಡಿ, 45 ಇದೆ, 63 ಇದೆ ಆ್ಯಂಡ್ 81 ಇದೆ. ನಾವೇನು ಮಾಡ್ತಿದ್ವಿ? ಇದನ್ನು ಡಬಲ್ ಮಾಡ್ಕೊಂಡು ಹೋಗಿ ಏನಾಗುತ್ತೆ? ಜಾಸ್ತಿ ಸಮಯ ತಗೊಳುತ್ತೆ. ಸೊ ಅದಕ್ಕೆ ಇದನ್ನು ನಾವು ಏನಂತ ಬರೀಬೋದಪ್ಪ? 9 ಇಂಟು 5. ಇದನ್ನೇನಂತ ಬರೀಬೋದು? 9 ಇಂಟು 7. ಇದನ್ನೇನಂತ ಬರೀಬೋದು? 9 ಸ್ಕ್ವೇರ್. ಈಗೆಲ್ಲ ಏನು ಮಾಡಬೇಕು? ಬರ್ಕೋಬೇಕು. 5 ಇಂಟು 7 ಇಂಟು 9. ಸೊ 5ಗೆ ಹೈಯೆಸ್ಟ್ ಪವರ್ ಏನಿದೆ? 1. 7ಗೆ ಹೈಯೆಸ್ಟ್ ಪವರ್ ಏನಿದೆ? 1. ಸೊ ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಟು ದಿ ಪವರ್ ಆಫ್ 1 ಏನೇ ಆದ್ರೂ ಸಮೇತ ಏನಾಗುತ್ತೆ? ಅಷ್ಟೇ ನಂಬರೇ ಬರುತ್ತೆ. ಸೊ 9ಗೆ ಏನಿದೆ? ಸ್ಕ್ವೇರ್ ಇದೆ. ಸೊ ನೋಡಿ, ಏನೇ ಮಾಡಿದ್ರು ಸಮೇತ ನಾವು ಇಲ್ಲಿ ಮಲ್ಟಿಪಲ್ 9ನ ಮಲ್ಟಿಪಲ್ ಆಗಿರುತ್ತೆ, 7ನ ಮಲ್ಟಿಪಲ್ ಆಗಿರುತ್ತೆ, 5ನ ಮಲ್ಟಿಪಲ್ ಆಗಿರುತ್ತೆ. 9ನ ಮಲ್ಟಿಪಲ್ ಚೆಕ್ ಮಾಡ್ಕೊಳ್ಳಿ. 8 5 13 ಪ್ಲಸ್ 5 18. ಎಸ್, ಇದಾಗುತ್ತೆ. 4 5 7 ಇದಾಗಲ್ಲ. 4 5 7 ಇದು ಆಗಲ್ಲ. 2 8 3 5 ದಟ್ ಇಸ್ 8 8 16 18. ಸೊ 2 ಆಪ್ಷನ್ ಆಗುತ್ತೆ. ಕ್ಲಿಯರಾ? 7 ಚೆಕ್ ಮಾಡ್ತೀರಾ? ಮಾಡ್ಕೊಳ್ಳಿ, ತೊಂದರೆ ಇಲ್ಲ. 7 3 ಜ 21 ಆ್ಯಂಡ್ 18 ಉಳಿತು. 4 ಜ 21, 7 3 ಜ 21, 2 ಉಳಿತು, 28 ಕಂಪ್ಲೀಟ್ಲಿ ಡಿವಿಸಿಬಲ್ ಆಗುತ್ತೆ. ಸೊ ನೆಕ್ಸ್ಟ್ 5 ಉಳಿಯುತ್ತೆ. ಸೊ ಇದಲ್ಲ. ಹಾಗಾದ್ರೆ ಒಂದೇ ಆಪ್ಷನ್ ಇದಿರೋದು. ಚೆಕ್ ಮಾಡ್ತೀರಂತೀರಾ? ಚೆಕ್ ಮಾಡಂತ ತಗೊಳ್ಳಿ. ನಿಮಗೆ ಈ ಥರ ಬಂದಿಲ್ಲ ಅಂದರೆ, ಈ ಥರ ಎಲ್ಲ ಆಪ್ಷನ್ಸ್ ಇದ್ದರೆ ಒಂದು ವೇಳೆ ಹಿಂಗೂ ತೋರಿಸ್ತೀನಿ. ಸೊ 9 ಸ್ಕ್ವೇರ್ ಎಷ್ಟಪ್ಪ? 81 ಇಂಟು 7 ಇಂಟು 5, ರೈಟ್? 7 ಇಂಟು 5 ಎಷ್ಟು? 35. 5 1 ಜ 5 1 ಕ್ಯಾರಿ, 5 8 ಜ 40 ಪ್ಲಸ್ 3 43. 5 1 ಜ 5 ಅಷ್ಟೇ ಅಲ್ವಾ? 40 ಪ್ಲಸ್ 3 43, 4 ಕ್ಯಾರಿ, 8 3 24 ಪ್ಲಸ್ 4 28. ಮುಗೀತಾ? ಸಿಂಪಲ್ ಇದೆಯಾ? ಬೇಸಿಕ್ ಕ್ವಶನ್. ಕ್ಲಿಯರ್? ನೆಕ್ಸ್ಟ್ ಕ್ವಶನ್. ದ HCF and the LCM of two numbers are 18 and 1296 respectively. If one of the number is 162, the LCM, the HCF, the LCM. ಒನ್ ಆಫ್ ದ ನಂಬರ್ ಏನು? 162 ಅಂತ. ಹಾಗಾದರೆ ಅನದರ್ ನಂಬರ್ನ ಫೈಂಡ್ ಔಟ್ ಮಾಡಬೇಕು. ಸಿಂಪಲ್ ಇದೆ ಕ್ವಶನ್. 1 ಜ 9 ಜ 1 ಜ 3 ಉಳಿತು, 39 ಮೀನ್ಸ್ 4 ಜ. ಸೊ ಸ್ಟಾರ್ಟಿಂಗ್ 14 ಬರಬೇಕು, ಒಂದೇ ಆಪ್ಷನ್ನು. ಸಿಂಪಲ್ ಇದೆಯಾ? ಬೇಸಿಕ್ ಕ್ವಶನ್ನ. ಇಫ್ ದ ರೇಷಿಯೋ ಆಫ್ ಟೂ ನಂಬರ್ಸ್ ಈಸ್ 8:7 and their HCF is 30, then their LCM is. ಎರಡು ಸಂಖ್ಯೆಗಳ ಅನುಪಾತ 8:7 ಮತ್ತು ಅವುಗಳ ಮಾಸಹ 30 ಆಗಿದ್ರೆ ಅವುಗಳ ಲಾಸಹ. ಈ ಥರ ಕ್ವಶನ್ ಕೊಟ್ಟಾಗ
ನೋಡಿ ಇದೇನಾಗುತ್ತೆ ಅಂದರೆ 8x ಇಂಟು 7x ಸರಿ ಇಷ್ಟು 7x. ಸೊ ಎಲ್ ಸಿ ಎಮ್ ಬೇಕಂದರೆ ಆಗೇನಾಗುತ್ತೆ ಅಂದರೆ ರೇಷದಲ್ಲಿ ಕೊಟ್ಟಿದ್ರೆ ಎ ಎಕ್ಸ್ ಟು ಬಿ ವೈ ಟು ಎಚ್ ಸಿ ಎಫ್ ಅಂದರೆ 30 ಆಗುತ್ತೆ. ನಮ್ಗೆ ಏನೂ ಕೊಟ್ಟಿಲ್ಲ ಅಂದರೆ ಅವಾಗ ಏನಾಗುತ್ತೆ ಎ ಇಂಟು ಬಿ ಇಂಟು ಎಚ್ ಸಿ ಎಫ್ ಆಗುತ್ತೆ. ಈ ಥರ ರೇಷಿಯೋಸ್ ಕೊಟ್ಟಾಗ ಅಂದ್ರೇನು ಡೈರೆಕ್ಟ್ ಮಲ್ಟಿಪಲ್ ಮಾಡಿಬಿಡುತ್ತೆ. 8 ಇಂಟು 7 ಇಂಟು ಎಚ್ ಎಫ್ ಎಷ್ಟು 30. ಸೊ ಮಾಡಿಬಿಡೋದೆ 56 ಇಂಟು 3 ಎಷ್ಟು 168. ಕ್ಲಿಯರ್ ಇದೆಯಾ? ಬೇಸಿಕ್ ಕ್ವಶನ್ನ ಇಲ್ಲಿ ನೋಡಿ ಲಾಸ್ಟಲ್ಲಿ 0 ಬರಬೇಕು, ಒಂದೇ ಆಪ್ಷನ್. ಹಿಂಗೆ ಬೇಕಾದ್ರೂ ನಾವು ಮಾಡ್ಬೋದು, ಹೆಂಗೆ ಬೇಕಾದ್ರೂ ನಾವು ಮಾಡ್ಬೋದು, ತೊಂದರೆ. ಕ್ಲಿಯರ್ ಇದೆಯಾ? ಬೇಸಿಕ್ ಕ್ವಶನ್ನ. ಸಮ್ ಆಫ್ ಟು ನಂಬರ್ಸ್ ಇಸ್ 54. ಅಂದರೆ ಎ ಪ್ಲಸ್ ಬಿ ಎಷ್ಟು 54. ಅಂದರೆ ಎಲ್ ಸಿ ಎಮ್ ಈಸ್ 195. ಸೊ ಎಲ್ ಸಿ ಎಮ್ ಎಷ್ಟು 195 ಅಂತ ದ ಟೂ ನಂಬರ್ಸ್ ಆರ್ ಅಂತ ಕೇಳಿದ್ದಾರೆ. ಓಕೆ, ಅವಾಗಿನ ಥರನೇ ಚೆಕ್ ಮಾಡೋಣ, ಓಕೆನಾ? ಸೊ ಎಲ್ಲೊಂದು ಸಮೇತ 54 ಆಗುತ್ತೆ, ಅವರು ಕೊಟ್ಬಿಟ್ಟಿದ್ದಾರೆ. ಸೊ 195 ಯಾವುದ್ರಲ್ಲಿ ಹೋಗುತ್ತೆ? 195 22 ಅಲ್ಲಿ ಹೋಗಲ್ಲ, 17 ಅಲ್ಲಿ ಹೋಗಲ್ಲ, 10 ಅಲ್ಲಿ ಹೋಗಲ್ಲ, 15 ಅಲ್ಲಿ ಹೋಗಲ್ಲ. ಒಂದೇ ಆಪ್ಷನ್ ಇರೋದು 195 ಹೋಗೋದು. 15 ಅಲ್ಲಿ ಹೋಗುತ್ತಾನೆ. ಎಸ್ 150. ಸೊ 15 ಪ್ಲಸ್ ಬೀಜ 15 ಇಂಟು ಹೌ ಮಚ್ 150 and 13, that is 14 square minus 195. that is ಒಂದೇ ಆಪ್ಷನ್ ಇದೆ ಸರ್. ಹಾಗಾದ್ರೆ ಇಲ್ಲಿ 39 ಇದೆ ಹೆಂಗೆ ಸರ್ ಅಂತೀರಿ? ರೈಟ್, ಇಲ್ಲಿ ನೋಡಿ 39 ಇಂಟು 15 ಮಾಡಿದ್ರೆ 195 ಬರಬೇಕು ಅಕಾರ್ಡಿಂಗ್ ಟು ನಾನು ಹೇಳಿರುವಂತಹ ಪ್ರಕಾರ. ಬಟ್ ಇಲ್ಲಿ ಏನಾಗುತ್ತೆ ಜಾಸ್ತಿ ಬರುತ್ತೆ, ರೈಟ್? ಸೊ ಇದನ್ನ ಅವ್ರು ಏನು ಮಾಡಿರ್ತಾರೆ ಅಂದರೆ ಫ್ಯಾಕ್ಟರ್ಸಲ್ಲಿ ಸಮೇತ ಕೊಟ್ಟಿರ್ಬೋದು. 13 ಇಂಟು 3 ಇಂಟು 15, ಈ 3ನ ತೆಗೆದುಬಿಟ್ರೆ ಬಂತಲ್ಲ ಆನ್ಸರ್. ಸೊ ಅವ್ರು ಆ ಥರನೂ ಮಲ್ಟಿಪಲ್ ಮಾಡಿ ಕೊಟ್ಟಿರ್ಬೋದು, ನಾವು ಚೆಕ್ ಮಾಡಬೇಕು. ಈಗ ನಾವು ಇದನ್ನೆಲ್ಲ ಚೆಕ್ ಮಾಡಿಲ್ಲ, ಬಟ್ ಆಪ್ಷನ್ ಮಾತ್ರ ಚೆಕ್ ಮಾಡಿದ್ವಿ, ರೈಟ್? ಸೊ ನೋಡಿಬೇಕಿದ್ರೆ 39 ಇಂಟು 15ನ ಅವ್ರು ಏನಂತ ಬರ್ಕೊಂಡಿದ್ದಾರಪ್ಪ 3 ಇಂಟು 13 ಇಂಟು 15, ರೈಟ್? ಸೊ ಇದನ್ನ ಬಿಟ್ಟರೆ 13 ಇಂಟು 15 ಎಷ್ಟಾಯಿತು? 195 ಆಯಿತು. ನಮ್ಗೆ ಏನು ಬೇಕು? ಸಮ್ಮು 54 ಬೇಕು. ಏನ ಮಲ್ಟಿಪಲ್ ಮಾಡಿದ್ರೆ 54 ಬರುತ್ತೆ? 3ನ ಮಲ್ಟಿಪಲ್ ಮಾಡೋದು. ಇಷ್ಟೇ ಅವ್ರು ಮಾಡೋದು, ಸಿಂಪಲ್. What is the lowest form of the fraction 72/96 obtained by cancelling the HCF of the numerator and denominator? ಸೊ 72 ಮತ್ತು 96 ಭಿನ್ನರಾಶಿಯ ಲಾಭ ಮತ್ತು ಅರದ ಮಸಹ ಅನ್ನು ರದ್ದು ಮಾಡಿದ ನಂತರ ದೊರೆಯುವ ಕನಿಷ್ಠ ರೂಪ. 72 ಅಂದರೆ 3 to 4. ಹಾಗಾದ್ರೆ ಆನ್ಸರ್ ಏನು? 3/4. 24 3 24 4. ಕ್ಲಿಯರ್ ಇದೆಯಾ? ಬೇಸಿಕ್ ಕ್ವಶನ್. ದ ರೇಷಿಯೋ ಆಫ್ ಟು ನಂಬರ್ಸ್ ಇಸ್ 3:4 ಅಂಡ್ ದರ್ ಎಚ್ ಎಫ್ ಇಸ್ 7. ಇದರ ಎಲ್ ಸಿ ಎಮ್ ಇಸ್ ನಾನು ಆಲ್ರೆಡಿ ಹೇಳಿದೆ. ಓಕೆ, ಏನು ಮಾಡಬೇಕು? ಡೈರೆಕ್ಟ್ ಮಲ್ಟಿಪಲ್ ಮಾಡಿಬಿಡೋದೆ. 3 ಇಂಟು 4 ಎಷ್ಟು? 12. 12 ಇಂಟು 7 84. ಈಗ ಅರ್ಥ ಆಯ್ತಾ? ನೆಕ್ಸ್ಟ್, ದ ಎಲ್ ಸಿ ಎಮ್ ಆಫ್ ಟು ನಂಬರ್ಸ್ ಈಸ್ 216. 120 ಈಸ್ 108. ಕ್ಲಿಯರ್? ನಮ್ಗೇನು ಬೇಕು? ಎಚ್ ಸಿ ಎಫ್ ಬೇಕು. ಕ್ಲಿಯರ್? ಇದು ಹೋಗುತ್ತೆ. 12 1 ಜಾ 12 9 ಜಾ 9 1 ಜಾ 9 2 ಜಾ 18 36 ಮೀನ್ಸ್ 4 ಜಾ. ಮುಗೀತಾ? ಸಿಂಪಲ್ ಇದೆಯಾ? ನೆಕ್ಸ್ಟ್ ಕ್ವಶನ್, ಇಫ್ ದ ರೇಷಿಯೋ ಆಫ್ ಟು ನಂಬರ್ಸ್ ಇಸ್ 2:5 ಅಂಡ್ ದರ್ ಎಚ್ ಎಫ್. ಸೇಮ್ ಡೈರೆಕ್ಟ್ ಏನು ಮಾಡೋದು? ಮಲ್ಟಿಪಲ್ ಮಾಡಿಬಿಡೋದೆ. 2 5 ಜಾ 10. 10 ಇಂಟು 29 290. ಬೇಸಿಕ್ ಕ್ವಶನ್. ಜಾಸ್ತಿ ಈಸಿ ಕ್ವಶನ್ಸ್ ಇದೆ, ಓಕೆ? ಲಾಸ್ಟಲ್ಲಿ ಸ್ವಲ್ಪ ಟಫ್ ಇದೆ, ಈಸಿ ಟು ಮಾಡರೇಟ್. Two numbers are in the ratio 5:7. Find the sum of the numbers if their HCF is 23. Clear? So ಇಷ್ಟೊತ್ತು ಏನು ಕೇಳಿದ್ರು? ರೇಷಿಯೋ ಆಫ್ ದ ಟೂ ನಂಬರ್ಸ್. ಈಗ ಏನು ಕೇಳಿದರೆ? ರೇಷಿಯೋನ ಕೊಟ್ಟಿದ್ದಾರೆ, ಬಟ್ ಕೇಳ್ತಿರೋದೇನು? ಸಮ್. ಕ್ಲಿಯರ್? ಮಾಡೋಣ ತಗೊಳ್ಳಿ. ಸಮ್ ಎಷ್ಟು? 5 + 7 12. 12 ಇಂಟು 23, ರೈಟ್? ಸೊ ಎಷ್ಟು? 230 plus 46, that is 276. ಬೇಸಿಕ್ ಕ್ವಶನ್. ಓಕೆ, ಅರ್ಥ ಆಯ್ತಾ? ರಾಮ ಮೇಡ್ necklaces with either 24 beads, 36 beads or 40 beads such that no bead was left over. What is the least number of beads ರಾಮ could have ಅಂತ ಕೇಳಿದೆ.
ರಾಮ 24, 36 ಅಥವಾ 40 ಮನೆಗಳಿಂದ ಆಹಾರಗಳನ್ನು ಮಾಡಿದ್ದಾಳೆ ಮತ್ತು ಯಾವುದೇ ಮನೆಯೂ ಉಳಿದಿಲ್ಲ. ರಾಮನ ಬಳಿ ಕನಿಷ್ಠ ಎಷ್ಟು ಮನೆಗಳು ಇದ್ದಿರ್ಬೋದು? ಸೊ ಇಷ್ಟೆಲ್ಲ ಅವ್ರು ಏನು ಮಾಡಿದ್ದಾರೆ, ರೆಡಿ ಮಾಡಿದ್ದಾರೆ. ಹಾಗಾದ್ರೆ ಅವ್ರ ಹತ್ರ ಮಿನಿಮಮ್ ಎಷ್ಟು ಇರ್ಬೋದು ಅಂತ ಹೇಳಿದ್ದಾರೆ, ರೈಟ್. ಸೊ ಈ ಥರ ಕೊಟ್ಟಾಗ ಏನು ಮಾಡಬೇಕು, ಎಲ್ ಸಿ ಎಮ್ ಮಾಡಬೇಕಾಗುತ್ತೆ. ಕ್ಲಿಯರ್? ಐದರ್ 24 ಆದರೂ 36 ಆದರೂ 40 ಆದರೂ ಮಾಡ್ತಾರೆ. ಹಾಗಾದ್ರೆ ಎಲ್ ಸಿ ಎಮ್ ಎಷ್ಟು ಇದಕ್ಕೆ? 2 to the power of 3 into 3. Okay. 2 square into 3 square. 2 square. 2 cube into 5. Right. 2 cube ಇಲ್ಲ highest 2ದು, 3ದು highest square, 5ದು 5 ಹಂಗೆ ಬರ್ಕೊಳ್ಳಿ. 36 into, ಸರಿ 8 into 9, 72 into 5 ಎಷ್ಟು 360. ಮುಗೀತು. ಕ್ಲಿಯರ್ ಇದೆಯಾ ಬೇಸಿಕ್ ಕ್ವಶನ್? ನೆಕ್ಸ್ಟ್ ಫೈಂಡ್ ದ ಎಚ್ ಎಫ್ ಆಫ್ 1854 ಆ್ಯಂಡ್ 72. ಎಚ್ ಎಫ್ ತಗೊಳ್ಳೋ ನೋಡಿ, 18, 54, 72 ಇಲ್ಲಿ ಕಾಮನ್ ಇರಬೇಕು. 18 into 1, 18 into 3, 18 into 4. ಯಾವುದು ಕಾಮನ್ ಇದೆ? 18, 18, 18. ಕ್ಲಿಯರಾ? ನೆಕ್ಸ್ಟ್ ಕ್ವಶನ್, ಇಫ್ ದ ರೇಷಿಯೋ ಆಫ್ ಟೂ ನಂಬರ್ಸ್ ಇಸ್ 2:3 ಆ್ಯಂಡ್ ದ ಎಚ್ ಎಫ್ ಇಸ್, ಮಲ್ಟಿಪ್ಲೈ ಮಾಡಿಬಿಡೋದು ಈ ಥರ ಕ್ವಶನ್ ಬಂದರೆ 6 into 6 ಎಷ್ಟು? 36. ದ ಎಲ್ ಸಿ ಎಮ್ ಆಫ್ ದ ಟೂ ನಂಬರ್ಸ್ ಈಸ್ 4 times ದರ್ ಎಚ್ ಎಫ್. ಅಂದರೆ ಎಲ್ ಸಿ ಎಮ್ ಏನಾಗುತ್ತೆ? 4 ಪಟ್ಟು ಆಗುತ್ತಂತೆ ಎಚ್ ಸಿ ಎಫ್ಗೆ. 4 ಪಟ್ಟ 1 ಪಟ್ಟ. ದ ಸಮ್ ಆಫ್ ದರ್ ಎಲ್ ಸಿ ಎಮ್ ಅಂಡ್ ಎಚ್ ಸಿ ಎಫ್ ಈಸ್ 140. ಹಾಗಾದರೆ ಇದ್ರದ್ದು ಸಮ್ ಎಷ್ಟು? 140. ಇಫ್ ಒನ್ ಆಫ್ ದ ನಂಬರ್ ಈಸ್ 112, ಫೈಂಡ್ ದ ಅದರ್ ನಂಬರ್ ಅಂತ ಕೇಳಿದ್ದಾರೆ. ಎರಡು ಸಂಖ್ಯೆಗಳ ಲಾಸಹ ಅವುಗಳ ಮಾಸಹದ 4 ಪಟ್ಟಾಗಿದೆ. ಲಾಸಹ ಮತ್ತು ಮಾಸಹಗಳ ಮೊತ್ತ 140. ಒಂದು ಸಂಖ್ಯೆ 112 ಆಗಿದ್ರೆ ಇನ್ನೊಂದು ಸಂಖ್ಯೆ ಎಷ್ಟು ಅಂತ ಕಂಡಿಡಿರಿ ಅಂತ ಹೇಳಿದ್ರು. ಆಯ್ತು ಸರ್, 4x ಇದು 1x ಅಂದ್ಕೊಂತೀವಿ. ಟೋಟಲ್ ಎಷ್ಟಾಯ್ತು ಸರ್? 5x. ಸೊ 5xನ ವ್ಯಾಲ್ಯೂ 240 ಸರ್ 140 ಆದರೆ ಎಕ್ಸ್ನ ವ್ಯಾಲ್ಯೂ ಎಷ್ಟಾಗುತ್ತೆ ಸರ್? 28 ಆಗುತ್ತೆ. 28 ಆಗುತ್ತೆ. ಈಗ ಏನು ಮಾಡ್ತೀವಿ? ಫಾರ್ಮುಲಾ ಹಾಕ್ಕೊಂತೀವಿ ಕಾಮನ್ ಆಗಿ. ಫಸ್ಟ್ ನಂಬರ್ ಇಂಟು ಸೆಕೆಂಡ್ ನಂಬರ್ ಇಸ್ ಈಕ್ವಲ್ ಟು ಎಲ್ ಸಿ ಎಮ್ ಇಂಟು ಎಚ್ ಎಫ್. ರೈಟ್. ಸೊ ಎಲ್ ಸಿ ಎಮ್ ಗೊತ್ತು ಎಷ್ಟು? 28 ಇಂಟು 4, 4 ಪಟ್ಟು ಅಂದರೆ. ಎಚ್ ಸಿ ಎಫ್ ಗೊತ್ತು 28. ಒಂದು ಸಂಖ್ಯೆ ಕೊಟ್ಟಿದ್ದಾರೆ ಎಷ್ಟಪ್ಪ? 112. ಇನ್ನೊಂದು ಸಂಖ್ಯೆ ಬೇಕು, ರೈಟ್. 28 ಇಂಟು 4 ಎಷ್ಟು? 112. ಅದರ ಆನ್ಸರ್ ಎಷ್ಟು ಸೆಕೆಂಡ್ ನಂಬರ್ದು? 28 ಓನ್ಲಿ. ಕ್ಲಿಯರ್ ಇದೆಯಾ? ಬೇಸಿಕ್ ಕ್ವಶನ್. ಇಲ್ಲಿ ನೋಡಿ, ಅವರೇ ಕೊಟ್ಟಿದ್ದಾರೆ ಎಲ್ ಸಿ ಎಮ್ದು ಎಚ್ ಸಿ ಎಫ್ದು. ಅವ್ರು ಏನು ಕೊಟ್ಟಿದ್ದಾರೆ? ಸೊ ಟೈಮ್ಸಲ್ಲಿ ಕೊಟ್ಟಿದ್ದಾರೆ. ನಾವು ಏನು ಫೈಂಡ್ ಔಟ್ ಮಾಡಬೇಕು? ಒರಿಜಿನಲ್ಗೆ ಫೈಂಡ್ ಔಟ್ ಮಾಡಬೇಕು. ಆ್ಯಂಡ್ ಎಗೈನ್ ಏನು ಮಾಡಬೇಕು? ನಮ್ಮ ಫಾರ್ಮುಲಾ ಆಗಬೇಕು. ಫಸ್ಟ್ ಇಂಟು ಸೆಕೆಂಡ್ ನಂಬರ್ ಇಸ್ ಈಕ್ವಲ್ ಟು ಎಲ್ ಸಿ ಎಮ್ ಇಂಟು ಎಚ್ ಸಿ ಎಫ್. ಕ್ಲಿಯರ್ ಇದೆಯಾ? ನೆಕ್ಸ್ಟ್, ಇಫ್ ದ ರೇಷಿಯೋ ಆಫ್ ಟು ನಂಬರ್ 7:8 ಅಂಡ್ ದರ್ ಎಚ್ ಎಫ್. ಏನು ಮಾಡಬೇಕು ಈ ಥರ ಪ್ರಶ್ನೆ ಅಂದರೆ? ಡೈರೆಕ್ಟ್ ಮಲ್ಟಿಪಲ್ ಮಾಡಿಬಿಡೋದು. 7 into 8, 56 ಇಂಟು 32. 2 6 ಎಷ್ಟು? 12. ಲಾಸ್ಟಲ್ಲಿ 2 ಬರಬೇಕು. ಎಷ್ಟು ಆಪ್ಷನ್? ಒಂದೇ ಆಪ್ಷನ್. ಸಿಂಪಲ್. ಪೂರ್ತಿ ಮಾಡೋ ಅವಶ್ಯಕತೆ ಇಲ್ಲ. ಓಕೆನಾ? ನಮ್ಮ ಕ್ಲಾಸಸ್ ಕೇಳಿದ್ರೆ ಇಷ್ಟೇ ನೋಡಿ, ಕಾನ್ಸೆಪ್ಟು ಇರುತ್ತೆ, ಟ್ರಿಕ್ಸು ಇರುತ್ತೆ. ದ ಎಲ್ ಸಿ ಎಮ್ ಆಫ್ ಟೂ ನಂಬರ್ಸ್ ಈಸ್ 84. ದ ನಂಬರ್ಸ್ ಆರ್ ಇನ್ ದ ರೇಷಿಯೋ 4:3. ಫೈಂಡ್ ದ ಸಮ್ ಆಫ್ ದ ನಂಬರ್ಸ್ ಅಂತ ಕೇಳಿದ್ದಾರೆ, ರೈಟ್. ಫಸ್ಟ್ ಇಂಟು ಸೆಕೆಂಡ್ ನಂಬರ್ ಇಸ್ ಈಕ್ವಲ್ ಟು ಎಲ್ ಸಿ ಎಮ್ ಇಂಟು ಏನ್ರಿ ಎಚ್ ಸಿ ಎಫ್. ಸೊ ಇಲ್ಲಿ ಪ್ರಾಡಕ್ಟಲ್ಲಿ ಕೊಟ್ಟಿದ್ದಾರೆ 4x ಇಂಟು 3x. ಇದೇನಾಗುತ್ತೆ? ಎಲ್ ಸಿ ಎಮ್ದು 84 ಕೊಟ್ಟಿದ್ದಾರೆ, ಸಾರಿ 4 ಇಂಟು 3 ಅಷ್ಟೇ ಪ್ರಾಡಕ್ಟಲ್ಲಿ ಕೊಟ್ಟಿದ್ದಾರೆ. ಇದೇನಾಯಿತು? ಎಚ್ ಸಿ ಎಫ್ದು ಬೇಕು ನಮಗೆ ಫಸ್ಟ್ ಆಫ್ ಆಲ್. ಸೊ 12, 84. 84/12 ಎಷ್ಟು? 7 ಬಂತು ಎಚ್ ಸಿ ಎಫ್. ಈಗ ಏನು ಕೇಳಿದ್ದಾರೆ ಅವರು? ಫೈಂಡ್ ದ ಸಮ್ ಆಫ್ ದ ನಂಬರ್ಸ್. ಸಮ್ ಎಷ್ಟು? 4 + 3 7. 7 ಇಂಟು 7 49, ರೈಟ್. ಸೊ ರೇಷಿಯೋಗೆ ಏನು ನಾವು ಮಲ್ಟಿಪಲ್ ಮಾಡ್ತೀವಿ? ಎಚ್ ಎಫ್ನ ಮಲ್ಟಿಪಲ್ ಮಾಡ್ತೀವಿ. ಯಾಕೆ? ನಮಗೆ ಎಲ್ ಸಿ ಎಮ್ ಗೊತ್ತು, ಎಚ್ ಎಫ್ದು ಗೊತ್ತಿರಲ್ಲ. ಸೊ 7 ಬಂತು. 7 ಇಂಟು, ನೀವು ಹಿಂಗೆ ಬೇಕಾದ್ರೂ ಮಾಡಿ. 1ನ ವ್ಯಾಲ್ಯೂ 7 ಅಂದರೆ 2 ಲೈನಾ ನೋಡಿ. 1ನ ವ್ಯಾಲ್ಯೂ 7 ಅಂದರೆ 4ನ ವ್ಯಾಲ್ಯೂ 28, 3ನ ವ್ಯಾಲ್ಯೂ ಎಷ್ಟಪ್ಪ? 21. ನೀವು ಏನೇ ಮಾಡಿದ್ರು ಸಮೇತ ಆನ್ಸರ್ ಅದೇ ಬರುತ್ತೆ. ಇದು 2 ಲೈನ್, ಇದೇನು ಲೈನ್. ಕ್ಲಿಯರ್?
ನೆಕ್ಸ್ಟ್ ವಾಟ್ ಈಸ್ ದ ಗ್ರೇಟೆಸ್ಟ್ ವ್ಯಾಲ್ಯೂಮ್ ಕಂಟೈನರ್ ದಟ್ ಕೆನ್ ಮೆಜರ್ 300 ಲೀಟರ್ಸ್ 280 ಲೀಟರ್ಸ್ ಅಂಡ್ 180 ಲೀಟರ್ಸ್ ಎಕ್ಸಾಕ್ಟ್ಲಿ. ಇಲ್ಲಿ ನೋಡಿ ನಿಮಗೆ ಈ ತರ ಕೊಟ್ಟಿದ್ದಾರೆ ಅನ್ಕೊಳ್ಳಿ. ಓಕೆ, ಲೀಸ್ಟ್ ಅಂತ ಕ್ವಶನ್ ಅಲ್ಲಿ ನಾವೇನ್ ಮಾಡಬೇಕು, ಲೀಸ್ಟ್ ಕಾಮನ್ ಮಲ್ಟಿಪಲ್ ಮಾಡಬೇಕು. ಎಲ್ ಸಿ ಎಂ ಸರಿ, ಎಲ್ ಸಿ ಎಂ ಮಾಡಬೇಕು. ಗ್ರೇಟೆಸ್ಟ್ ಅಂತ ಕೊಟ್ಟಿದ್ದಾರೆ ಅನ್ಕೊಳ್ಳಿ, ಜಿ ಸಿ ಡಿ ಕ್ಲಿಯರ್ ಅಂದ್ರೆ ಗ್ರೇಟೆಸ್ಟ್ ಕಾಮನ್ ಮಲ್ಟಿಪಲ್ ಅಂತ ಅರ್ಥ, ಸರ್ ಗ್ರೇಟೆಸ್ಟ್ ಕಾಮನ್ ಡಿವೈಸರ್ ಅಂತ ಅರ್ಥ. ಜಿ ಸಿ ಡಿ ಅಂದ್ರೂ ಒಂದೇ, ಎಚ್ ಸಿ ಎಫ್ ಅಂದ್ರೂ ಒಂದೇ. ಕ್ಲಿಯರ್ ಇದೆಯಾ? ಸೊ ಗ್ರೇಟೆಸ್ಟ್ ಅಂತ ಕೊಟ್ಟರೆ ನಾವು ಏನ್ ಮಾಡಬೇಕು, ಎಫ್ ನ ಫೈಂಡ್ ಔಟ್. ಸೊ 300 280 ಅಂಡ್ 180ಗೆ ಎಚ್ ಸಿ ಎಫ್ ನ ಫೈಂಡ್ ಔಟ್ ಮಾಡ್ಬೇಕಪ್ಪ ನಾವೀಗ. ಮಾಡೋಣ ತಗೊಳ್ಳಿ. ಸೊ ಇಲ್ಲಿ 10 ಎಲ್ಲದರಲ್ಲೂ ಕಾಮನ್ ಇದೆ. ಕ್ಲಿಯರ್, ಇದು 30 ಇಂಟು 10, 28 ಇಂಟು 10, ಇದು 18 ಇಂಟು 10. ಇದರಲ್ಲಿ ನೋಡಿದ್ರೆ 2 ಇಂಟು 15 ಇಂಟು 10, ಇದು ನೋಡಿದ್ರೆ 2 ಇಂಟು 14 ಇಂಟು 10, ಇದು ನೋಡಿದ್ರೆ 2 ಇಂಟು 9 ಇಂಟು 10. ಕ್ಲಿಯರಾ? ಸೊ ಕಾಮನ್ ಏನಿದೆ 2 ಇಂಟು 10 ಅಂದರೆ 20. ಹಿಂಗೆ ಬೇಕಾದ್ರೆ ಮಾಡಿ ಸರ್, ಇಲ್ಲಿ ನಮ್ಗೆ ಕಷ್ಟ ಆಗುತ್ತೆ ಅಂದರೆ ತಗೊಳ್ಳಿ 20, ಇದೆಷ್ಟು 100. ಇದರಲ್ಲಿ ಯಾವ್ದು ಕಾಮನ್ ಇದೆ, 20 ಕಾಮನ್ ಇದೆ. ಇದು ತಗೊಳ್ಳಿ ಬೇಕಿದ್ರೆ 120. ಕ್ಲಿಯರ್? ಯಾವುದು ಕಾಮನ್ ಇದೆ, ಎಲ್ಲದರಲ್ಲೂ 20 ಕಾಮನ್ ಇದೆ. ಸೊ 20 ಆನ್ಸರ್. ದ ರೇಷಿಯೋ ಆಫ್ ದ ಟೂ ನಂಬರ್ಸ್ ಇಸ್ 2:3 ಅಂಡ್ ದ ಎಚ್ ಎಫ್ ಇಸ್. ಸೊ ಡೈರೆಕ್ಟ್ ಏನು ಮಾಡಬೇಕು, ಮಲ್ಟಿಪಲ್ ಮಾಡ್ಬಿಡೋದು. ಈ ಥರ ಕ್ವಶನ್ ಕೇಳಿ 2 ಇಂಟು 3 6, 6 ಇಂಟು 6 36. ಫೈಂಡ್ ದ ಎಚ್ ಎಫ್ ಆಫ್ 44 110 ಅಂಡ್ 198 ಅಂತ ಇದೆ. ಸೊ ಇದಕ್ಕೆ ಎಚ್ ಎಫ್ ಫೈಂಡ್ ಔಟ್ ಮಾಡಬೇಕು. 44 110 ಮತ್ತು 190. ಸೊ ಡಿಫರೆನ್ಸ್ ಎಷ್ಟು, ಇದು 88 ಬಂತು ಡಿಫರೆನ್ಸ್. ಸೊ ಇದೆಷ್ಟಪ್ಪ ಡಿಫರೆನ್ಸ್, 6 ಆಯಿತು. 10 4 ಅಂದರೆ 6. ಈಗೇನು ಡಿಫರೆನ್ಸ್ ಎಷ್ಟು, 22. ಸೊ ಹಾಗಾದ್ರೆ ಎಚ್ ಸಿ ಎಫ್ ಎಷ್ಟು, 22. ಸಿಂಪಲ್ ಇದೆಯಾ? ಬೇಸಿಕ್ ಕ್ವಶನ್, ಇವೆಲ್ಲನೂ ಬೇಸಿಕ್ ಕ್ವಶನ್ಸ್. ಓಕೆನಾ? ವಾಟ್ ಇಸ್ ದ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಆಫ್ 252 ಅಂಡ್ 378 ಅಂತ ಕೇಳಿದ್ದಾರೆ. ಅಂದರೆ ಎಚ್ ಸಿ ಎಫ್ ಕೇಳಿ. 252 ಮತ್ತು 378ಕ್ಕೆ ನಾವು ಎಚ್ ಎಫ್ ಫೈಂಡ್ ಔಟ್ ಮಾಡೋದು. ಡಿಫರೆನ್ಸ್ ಎಷ್ಟು, 6. ಡಿಫರೆನ್ಸ್ ಎಷ್ಟು, 2. ಡಿಫರೆನ್ಸ್ ಎಷ್ಟು, 1. ಅದರ ಎಷ್ಟು, 126. ಕ್ಲಿಯರಾ? ಫೈಂಡ್ ದ ಎಚ್ ಎಫ್ ಆಫ್ ನಂಬರ್ಸ್ 2520 3600 5880 ಅಂತ ಕೇಳಿದರೆ ಎಚ್ ಎಫ್ ನ ಫೈಂಡ್ ಔಟ್ ಮಾಡೋಣ ತಗೊಳ್ಳಿ. ಏನು ನಮ್ಮ ಸರ್ ಇವತ್ತು ಈಸಿ ಕ್ವಶನ್ಸ್ ತಗೊಂಡಿದ್ದಾರೆ ಅಂತ ಅಂದ್ಕೊಂಡಿದ್ದೀರಾ? ಇಲ್ಲ, ಅದರಲ್ಲಿ ಎಲ್ಲಿ ಬಂದರೆ ಅದನ್ನೇ ನಾನು ತಗೊತೀನಿ. ಕ್ಲಿಯರಾ? ಬೇಕಾದ್ರೆ ಚೆಕ್ ಮಾಡ್ಕೊಳ್ತಂದ್ರೆ ಎಚ್ ಎಫ್ ನೋಡೋಣ ತಗೊಳ್ಳಿ. ಎಷ್ಟಿದೆ, 0 0. ಓಕೆ, 0 8 5 5 ಅಂದರೆ 0 ಆ್ಯಂಡ್ 1 108 ಆಯಿತು. ಎಷ್ಟಾಯಿತು, 0 8 0 ಅಂದರೆ 8 2 2. ಅಗೇನ್ ನೋಡೋಣ, 0 6 3 3. ಜೀರೋ 0 0 ತೆಗೆಯೋಣ. ಈಗ ನೋಡೋಣ ಕತೆ. 8ಅಲ್ಲಿ 8 ಹೋದರೆ 0, 2ಅಲ್ಲಿ 0 ಹೋದರೆ 1 2 12 ಅಂದರೆ ಇದು ನೋಡೋಣ. 16ಅಲ್ಲಿ 8 ಹೋದರೆ ಎಷ್ಟಪ್ಪ, 4. 2ಅಲ್ಲಿ 2 ಹೋದರೆ 0 1. ಏನು ನೋಡೋಣ, 16ಅಲ್ಲಿ 8 ಹೋದರೆ ಸರಿ 8. ಎಗೇನ್ ನೋಡೋಣ, 120 108 ಡಿಫ್ರೆನ್ಸ್ ಎಷ್ಟು, 12. ಕ್ಲಿಯರ್? 12 ಬಂತು. ಆ್ಯಂಡ್ ಇಲ್ಲಿ ನಾವು 0 0 0 ತೆಗೆದಿದ್ದೀವಲ್ಲ, 1 0 ತಗೊಂಡ್ರೆ 128. ಕ್ಲಿಯರ್ ಇದೆಯಾ? ಬೇಸಿಕ್ ಕ್ವಶನ. ನೀವು ಈ ಥರ ಆದ್ರೂ ಚೆಕ್ ಮಾಡಿ, ಇಲ್ಲ ಮುಖಾಂತರ ಹೋಗ್ತಾರೆ ಹಂಗಾದ್ರೂ ಮಾಡಿ. 12ಇಂದ ಚೆಕ್ ಮಾಡ್ಕೊಳ್ಳಿ, ಇದು ಹೋಗುತ್ತೆ, ಇದು ಹೋಗುತ್ತೆ, ಆ್ಯಂಡ್ ಇದು ಹೋಗುತ್ತೆ. 10 100ಇಂದ ಚೆಕ್ ಮಾಡಿ, ಇದು ಹೋಗಲ್ಲ. ಬಿಕಾಸ್ 100 ಅಂದರೆ ಲಾಸ್ಟಲ್ಲಿ ಏನಿರಬೇಕು, 2 zeros ಇರಬೇಕು. 14ಇಂದ ಚೆಕ್ ಮಾಡಬೇಕಾಗುತ್ತೆ. 14 1 the 14, ನೆಕ್ಸ್ಟ್ ಉಳಿತು 11 112 ಹೋಗುತ್ತೆ. 14 1 the 14 2 the 28 ಆ್ಯಂಡ್ 80 ಹೋಗಲ್ಲ. 18 ಟೇಬಲ್ ನೋಡಿ, ಇದು ಹೋಗುತ್ತೆ.
18 ಟು ಜ ಇದು ಹೋಗುತ್ತೆ ಆ್ಯಂಡ್ 18 3 ಜ 54 ಆ್ಯಂಡ್ 48 ಇದು ಹೋಗಲ್ಲ, ಮುಗೀತು. ನಿಮ್ಗೆ ಬೇಕಾದ್ರೂ ಚೆಕ್ ಮಾಡ್ಕೊಳ್ಳಿ, ತೊಂದರೆ ನೀವು ಡಿಫ್ರೆನ್ಸ್ ಅದನ್ನು ಫೈಂಡ್ ಔಟ್ ಮಾಡಿ, ನಿಮ್ಗೆ ಬೇಕಾದ್ರೂ ಚೆಕ್ ಮಾಡ್ಕೊಳ್ಳಿ, ಆನ್ಸರ್ ಒಂದೇ ಬರುತ್ತೆ. ನೆಕ್ಸ್ಟ್ ಕ್ವಶನ್. ಈ ಕ್ವಶನ್ಸು ಆಗ ಜಾಸ್ತಿ ಕೇಳ್ತಿದ್ರು SSCಯಲ್ಲಿ, ಈಗ ಕಮ್ಮಿ ಮಾಡಿಬಿಟ್ಟಿದ್ದಾರೆ. ದಿ HCF ಆಫ್ 1 3 27 ಆ್ಯಂಡ್ 81 1/2 3/4 27/16 ಆ್ಯಂಡ್ 81/64 ಅಂತ ಇದೆ. ಸೊ ಈ ಥರ ಪ್ರಶ್ನೆ ಕೇಳಿದ್ರೆ ಮೇಲ್ಗಡೆದು HF ಮಾಡಬೇಕು, ಕೆಳಗಡೆ ಏನು ಮಾಡಬೇಕು, LCM ಮಾಡಬೇಕು. ಕ್ಲಿಯರ್? ಮೇಲ್ಗಡೆ LCM ಕೇಳಿದ್ರೆ ಮೇಲ್ಗಡೆ LCM ಮಾಡಬೇಕು, ಕೆಳಗಡೆ ಏನು ಮಾಡಬೇಕು, HF ಮಾಡಬೇಕು. ಅಂದರೆ ಒಂದು ಮೇಲ್ಗಡೆ ಯಾವ್ಯಾವಿದೆ ನೋಡಿ, 1 3 27 ಆ್ಯಂಡ್ 81. ಕ್ಲಿಯರ್? ಇದಕ್ಕೆಲ್ಲ ನಾವೇನು ಮಾಡಬೇಕು, HCF ಕೇಳಿದರೆ HCF ಮಾಡಬೇಕು. ಕೆಳಗಡೆ ಏನೇನಿದೆ 2 4 16 64, ಇದನ್ನು ನಾವೇನು ಮಾಡಬೇಕು, LCM ಮಾಡಬೇಕು. ಮಾಡೋಣ ತಗೊಳ್ಳಿ. ಸೊ 1 3 27 81ಗೆ HF ಎಷ್ಟು ಅಂದರೆ ಕಾಮನ್ ಇರೋದು 1 ಇಂಟು 1 1 ಇಂಟು 3 3 ಕ್ಯೂಬ್ 1 ಇಂಟು 3 ಕ್ಯೂಬ್ ಟು ದ ಪವರ್ ಆಫ್ 4. ಎಲ್ಲದರಲ್ಲಿ ಏನು ಕಾಮನ್ ಇದೆ, 1 ಇದೆ. ಹಾಗಾದರೆ HF ಎಷ್ಟು 1 ಮಾಡೋ ಅವಶ್ಯಕತೆ ಇಲ್ಲ, ಮುಗೀತಾ? ಸೊ LCM ಏನು, ಎಲ್ಲನೂ ಒಂದು ಸಂಖ್ಯೆಗೆ ಏನಾಗಬೇಕು, ಮಲ್ಟಿಪಲ್ ಆಗಬೇಕು. 2 4 16 64ಗೆ 4 HCF. Next question. The sum of the two numbers is 88. Okay. LCM is 870. LCM 870 ಹಾಗಾದ್ರೆ the two numbers are ಅಂತ ಕೇಳಿದ್ದಾರೆ. ಸಮ್ ಏನು ಬರಬೇಕು, 88 ಬರಬೇಕು. ಎಲ್ಲನೂ 88 ಬರುತ್ತೆ. 870 ಬರಬೇಕು. 8 ಟೇಬಲಲ್ಲಿ ಕಷ್ಟ ಇದೆ, ಈ ಕಡೆಯಿಂದ ಚೆಕ್ ಮಾಡಿ. 30 ಟೇಬಲ್ 87 ಹೋಗುತ್ತಾ, ಹೋಗುತ್ತೆ. 3 ಜ, ಸೊ 30 ಪ್ಲಸ್ 58 ಚೆಕ್ ಮಾಡೋಣ. 88 ಆಯಿತು. 30 ಇಂಟು 58 ಇಲ್ಲೇ ಬಂತಲ್ಲ, 30 ಇಂಟು ಇದನ್ನು ಏನು ಮಾಡಿದರೆ 29 ಇಂಟು 2 ಮಾಡಿದ್ದಾರೆ. ಸೊ ಇದನ್ನು ತೆಗೆದ್ರೆ ಏನಾಯಿತು, 30 ಇಂಟು 29 ದಟ್ ಈಸ್ ಈಕ್ವಲ್ ಟು 870. ಕ್ಲಿಯರ್ ಇದೆಯಾ? ಸೊ ಈ ಥರ ಅವ್ರು ಏನು ಮಾಡಿರ್ತಾರೆ ಅಂದರೆ ಫ್ಯಾಕ್ಟರ್ಸ್ನ ಮಾಡಿರ್ತಾರೆ, ನಾವು ಅದನ್ನು ಫೈಂಡ್ ಔಟ್ ಮಾಡಬೇಕು. ಕ್ಲಿಯರ್? ಫೈಂಡ್ ದಿ HCF ಆಫ್ 27 54 ಆ್ಯಂಡ್ 108. ಸೊ 27 54 ಆ್ಯಂಡ್ 108. 27 1 ಜ, 27 2 ಜ, 27 4 ಜ. ಯಾವ್ದು ಕಾಮನ್ ಇಂದ ಎಲ್ಲದರಲ್ಲೂ 27. ಕ್ಲಿಯರ್ ಇದೆಯಾ? 32 ಕ್ವಶನ್. HCF ಆಫ್ 4220 5440 6880. 0 0 ತೆಗೆದುಬಿಡೋಣ, ಅಂದರೆ 10 ಅಂತ ಅರ್ಥ. ಕ್ಲಿಯರಾ? ಸೊ ಫೈಂಡ್ ಔಟ್ ಮಾಡೋಣ. 4ಅಲ್ಲಿ 2 ಹೋದರೆ 2, 4ಅಲ್ಲಿ 2 ಹೋದರೆ 2 1. ನೆಕ್ಸ್ಟು 4 4 1. ಡಿಫ್ರೆನ್ಸ್ ಎಷ್ಟು, ಇದನ್ನು ತಗೊಳ್ಳೋಣ ತಗೊಳ್ಳಿ. 6 6 ಏನು ಬಂತು ಡಿಫ್ರೆನ್ಸು, 100. ಇದರಲ್ಲಿ 2 ಇಂಟು 11 2 ಇಂಟು 61. 11 61 ಯಾವುದರಿಂದ ಹೋಗಲ್ಲ, ಅಂದರೆ 2ನೇ. ಒಂದು 10 ಇತ್ತು, ಇದೊಂದು 2 2 ಇಂಟು 10 ಎಷ್ಟು? ಕ್ಲಿಯರಾ? ಬೇಕಾದ್ರೆ ಚೆಕ್ ಮಾಡ್ಕೊಂಡು ತಗೊಳ್ಳಿ. 10 ಎಲ್ಲ ಬಿಟ್ಬಿಡಿ, 8ಇಂದ ಚೆಕ್ ಮಾಡಿ. ಇದು 8 1 ಜ 8 8 5 ಜ 40 ಆ್ಯಂಡ್ 22 ಇದು ಹೋಗಲ್ಲ. 8 8 6 ಜ 48 ಇದು ಹೋಗಲ್ಲ. ಇನ್ಯಾಕೆ ಚೆಕ್ ಮಾಡಬೇಕು, 3 ಹೋಗ್ಬೇಕು ನಮಗೆ. 4ರಿಂದ ನೋಡೋಣ, 20 ಹೋಗುತ್ತೆ, 40 ಹೋಗುತ್ತೆ ಆ್ಯಂಡ್ 18 ಸಮೇತ ಹೋಗುತ್ತೆ. ಕ್ಲಿಯರ್?
ಹೋಗುತ್ತೆ, 40 ಹೋಗುತ್ತೆ, 80 ಹೋಗುತ್ತೆ. ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ಇದಿದೆ, 2 ಆಪ್ಷನ್ ಐತೆ. ಜೀರೋ ತೆಗೆದುಬಿಟ್ರಲ್ಲ, ಜೀರೋ ತೆಗೆದುಬಿಟ್ರೆ 22 ಹೋಗಲ್ಲ. ಸೊ ಆದರೆ ಉಳಿದಿರೋದೇನು 20. ಕನ್ಫ್ಯೂಸ್ ಆಯಿತಾ? 4 ಹೋಯ್ತು, ಇಲ್ಲಿ 22 ಹೋಗಲ್ಲಲ್ಲ. ಸೊ 2. ಇಫ್ ಪಿ ಇಸ್ ಎ ಪ್ರೈಮ್ ನಂಬರ್, ವಾಟ್ ಇಸ್ ಎಚ್ ಎಫ್ ಆಫ್ ಪಿ ಅಂಡ್ ಪಿ ಪ್ಲಸ್ 1 ಅಂತ ಇದೆ. ಒಂದು ವೇಳೆ ಪಿ ಪ್ರೈಮ್ ನಂಬರ್ ಆದರೆ ಪಿ ಪ್ಲಸ್ 1ಗೆ ಎಚ್ ಎಫ್ ಎಷ್ಟು ಅಂತ ಕೇಳಿದ್ದಾರೆ. ಸೊ ಡಿಫ್ರೆನ್ಸ್ ಎಷ್ಟು? 1. ಮುಗೀತು. ಕ್ಲಿಯರ್? ನೆಕ್ಸ್ಟ್ ಕ್ವಶನ್. ಸಮ್ ಆಫ್ ದ ಟೂ ನಂಬರ್ಸ್ is 60. ಸಮ್ ಆಫ್ ದ ಟೂ ನಂಬರ್ಸ್ ಎಷ್ಟು? 60. ಎಚ್ ಎಫ್ ಅಂಡ್ ಎಲ್ಸಿಎಂ ಎಷ್ಟು? 12, 72. ಕ್ಲಿಯರ್? ಹಾಗಾದರೆ ದೆನ್ ದ ಸಮ್ ಆಫ್ ದ ರೆಸಿಪ್ರೋಕಲ್ಸ್ ಆಫ್ ದ ಟೂ ನಂಬರ್ಸ್ ಅಂತ ಕೇಳಿದರೆ ಮಾಡ್ರಿ ಅಂತ ತಗೊಳ್ಳಿ. 60 is equal to 12 into 72, 1 ಜಾ 5 ಜಾ 72/5 ಬಂತು. ಬಟ್ ಅವ್ರು ಕೇಳಿರೋದೇನು? ರೆಸಿಪ್ರೋಕಲ್. ರೆಸಿಪ್ರೋಕಲ್ ಅಂದ್ರೇನು? ರಿವರ್ಸ್. ದಟ್ ಈಸ್ 5/72. ಕ್ಲಿಯರಾ? ಯಾವ ಕ್ವಶನ್ನು? ಮೆನ್ಸುರೇಷನ್ ಕ್ವಶನು ಮಾಡೋಣ ಇಲ್ಲ ಮೆನ್ಸುರೇಷನ್ ಮಾಡಿಸೋಣ? ಮಾಡೋಣ ತಗೋ. ಇಫ್ ಎ ಸಾಲಿಡ್ ಸ್ಪಿಯರ್ ಆಫ್ ರೇಡಿಯಸ್ 14 centimeter here is molded into 8 spherical solid balls equal to radius, then find the surface area of each ball ಅಂತ ಕೇಳಿದ್ದಾರೆ. ಸರ್ಫೇಸ್ ಏರಿಯಾ ದಟ್ ಈಸ್ 4πr². ಅಂದರೆ 22/7 ಇದೆ. ಚೆಕ್ ಮಾಡೋಣ. 11 ಮಲ್ಟಿಪಲ್ ಆಗಿರ್ಬೇಕು, ಇಲ್ಲ 11 ಮಲ್ಟಿಪಲ್ ಚೆಕ್ ಮಾಡೋಣ. 6 ಅಲ್ಲಿ 5 ಹೋದರೆ 1 ಹೋಗಲ್ಲ. 14 ಅಲ್ಲಿ 9 ಹೋದರೆ 5 ಹೋಗಲ್ಲ. 12 ಅಲ್ಲಿ 1 ಹೋದರೆ 6. ಮುಗೀತು. ಏನು ಮಾಡೋ ಅವಶ್ಯಕತೆ ಇರಲ್ಲ. ಕ್ಲಿಯರ್? ಸೊ ನಿಮ್ಗೆ ಕ್ಲಾರಿಟಿಯಾಗಿ ಮೆನ್ಸುರೇಷನಲ್ಲಿ ಹೇಳ್ಕೊಡ್ತೀನಿ. ಫೈಂಡ್ ದ ಎಲ್ಸಿಎಂ ಆಫ್ ದ ನಂಬರ್ 780, 2080 and 2600 ಅಂತ ಕೇಳಿದೆ. ಎಲ್ಸಿಎಂನ ಫೈಂಡ್ ಔಟ್ ಮಾಡಬೇಕು. ಇದು 10 into 78 ಬೇಡ, 13 into 678 into 10. ಓಕೆ, 13 into 78 means ja 13 1 ja 13, 78 ಉಳಿತು. 6 ja ಅಪ್ಪ, ಇದು 13 1 ja 13, 16 into 10, so 13 into 2, 26 into 100. ಕ್ಲಿಯರ್? ಇದರಲ್ಲಿ ಎಲ್ಲದರಲ್ಲೂ ಕಾಮನ್ ಏನು ತಗೊಳ್ಳೋಣ. 13 ಕಾಮನ್ ಅಂಡ್ 10 ಕಾಮನ್. ಕ್ಲಿಯರ್? ಇನ್ನೇನು ಉಳಿದಿದೆ? 6 ಉಳಿದಿದೆ, ಇಲ್ಲಿ 16 ಉಳಿದಿದೆ, ಏನು ಉಳಿದಿದೆ? 10 ಉಳಿದಿದೆ. ರೈಟ್? ಒಂದು 10 ಮಾತ್ರ ತಗೊಂಡಿದ್ದೀವಿ, ಇನ್ನೇನು ಉಳಿದಿದೆ? 10 ಉಳಿದಿದೆ. 13 into 10 130, 96 ಆಯಿತು. ಇಲ್ಲಿ ನೋಡಿ, ಇಷ್ಟು ಕಾಮನ್ ಬಂತ. 6ನ ಏನಂತ ಬರ್ಕೋದು? 2 into 3. ಇದನ್ನ ಏನಂತ ಬರ್ಕೋದು? 2 into 4. ಇದನ್ನ ಏನಂತ ಬರ್ಕೋದು? 5 into 2. ಇಲ್ಲಿ ಹೈಯೆಸ್ಟ್ ಪವರ್ 2 to the power of 4, ಇಲ್ಲಿ ಹೈಯೆಸ್ಟ್ ಪವರ್ 3 ಅಂಡ್ ಇಲ್ಲಿ ಹೈಯೆಸ್ಟ್ ಪವರ್ 5. ಕನ್ಫ್ಯೂಸ್ ಆಗುತ್ತೆ. ಓಕೆನಾ? ಸೊ ಎಷ್ಟು? 16 into 3 48, 48 into 5 ಎಷ್ಟು? 250. 48 into 5 240. ಸೊ 240 into 130 ತೆಗೆದುಬಿಟ್ರೆ 4 3 ಜಾ 12, ಕ್ಯಾರಿ 10 11, 1 ಕ್ಯಾರಿ 2 into 1 2 plus 1 3 1 2. ಕ್ಲಿಯರ್ ಇದೆಯಾ? ಇಲ್ಲಿ ನೋಡಿ, ನಾವು 10ನ ಒಂದು ವೇಳೆ ಡೈರೆಕ್ಟಾಗಿ ಮಲ್ಟಿಪಲ್ ಮಾಡಿದ್ವಿ ಅಂದ್ಕೊಳ್ಳಿ, ನಮ್ಗೆ ಏನು ಬರಬೇಕು? 6 into 3, 6 6 36, 36 3 18 ಬರಬೇಕು. ಒಂದು ಆಪ್ಷನ್ ಸಮೇತ ಇಲ್ಲ. ಒಂದು ವೇಳೆ ನಾವು ಕರೆಕ್ಟಾಗಿ ಮಾಡಿದ್ವಿ ಅಂದ್ಕೊಳ್ಳಿ,
ಗಮನವಿಟ್ಟು ಇಲ್ಲಿ 10, 16 ಏನಿದೆ, ಎರಡರಲ್ಲಿ ಸಮೇತ ಏನು ಕಾಮನ್ 2 ಇದೆ ಆಲ್ರೆಡಿ. ಸೊ 2ರಲ್ಲಿ ಕಾಮನ್ ಇದ್ರೆ ಮತ್ತೆ ನಾವು 10 ಯಾಕೆ ಮಾಡ್ತೀವಿ, ಓನ್ಲಿ 5 ಅದು ಮಾತ್ರ ಮಾಡಬೇಕು. ಕ್ಲಿಯರಾ? ನೆಕ್ಸ್ಟ್ ಕ್ವಶನ್, ಈಸಿ ಕ್ವಶನ್ ಇದೆ, ಮಾಡ್ತೀರಾ? ಹೋಮ್ವರ್ಕ್ ಅಲ್ಲಿ ತಿಳಿಸಿ. ಈಸಿ, ಜಾಸ್ತಿ ಈಸಿ. ನಿಮ್ಗೆ ಇನ್ನೂ ಹೇಳ್ತೀನಿ ನೋಡಿ. ದೇರ್ ಆರ್ 156 ಬಾಯ್ ಸ್ಟೂಡೆಂಟ್ಸ್ ಅಂಡ್ 143 ಗರ್ಲ್ಸ್. ಸೊ 11 ಜ 12 ಜ. ಇದನ್ನ ಯೂಸ್ ಮಾಡಿಕೊಂಡು ಆನ್ಸರನ್ನು ಕಮೆಂಟ್ ರೂಪದಲ್ಲಿ ತಿಳಿಸಿ. 2 numbers have an HCF of 18 and LCM of 1512. If one of the number is 126, find the positive difference between the numbers ಅಂತ ಕೇಳಿದ್ದಾರೆ. ಸೊ ಡಿಫರೆನ್ಸ್ ಅನ್ನ ಕೇಳಿದ್ದಾರೆ. ಇಲ್ಲಿ ಎರಡು ಸಂಖ್ಯೆಗಳ ಮಾಸಾಹ 18 ಮತ್ತು ಲಾಸಾಹ 1, 5, 1, 2 ಈಕ್ವಲ್ ಟು ಒಂದು ಸಂಖ್ಯೆ 126 ಆದರೆ ಅವ್ರು ಏನು ಕೇಳಿದ್ರೆ ಡಿಫರೆನ್ಸ್ ಅನ್ನ ಕೇಳಿದ್ದಾರೆ, ಮಾಡಬೇಕಾಗುತ್ತೆ. 18 1 ಜ 18 7 ಜ 7 1 ಜ 7 2 ಜ 14 11 ಉಳಿತು 1 ಜ 42 ಉಳಿತು 6 ಜ. ಸೊ 216 ಆಯಿತು, ಮತ್ತು ಇನ್ನೊಂದು ಸಂಖ್ಯೆ 126 ಆಯಿತು. ಈ ಎರಡಕ್ಕೂ ಏನು ಕೇಳಿದ್ರೆ ಡಿಫ್ರೆನ್ಸ್. ಹಾಗಾದ್ರೆ ಎಷ್ಟು? 90. ಕ್ಲಿಯರಾ? ಬೇಸಿಕ್ ಕ್ವಶನ್ ಏನಪ್ಪ ಇದೆಷ್ಟು ನೋಡಿದೆ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಕರೆಕ್ಟ್ ಮಾಡಲ್ ಫಾರ್ ಫೈಂಡಿಂಗ್ ದ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಆಫ್ 2 ನಂಬರ್ಸ್? ಎರಡು ಸಂಖ್ಯೆಗಳ ಮಾಸಾಹ ಕಂಡುಹಿಡಿಯಲು ಕೆಳಗಿನ ಯಾವ ವಿಧಾನ ಸರಿಯಾಗಿದೆ? ಸಬ್ಟ್ರಾಕ್ಷನ್ ಮಾಡಲ್, ಸಬ್ಟ್ರಾಕ್ಷನ್ ಬೋತ್ ನಂಬರ್ಸ್ ಅಂಡ್ ಚೆಕ್ ದ ಕಾಮನ್ ಫ್ಯಾಕ್ಟರ್. ಇದು ಒರಿಜಿನಲ್ ಮೆಥಡ್ ಅಲ್ಲ, ನಾನು ನಿಮ್ಗೆ ಹೇಳಿದೆ. ಇದನ್ನ ನಾವು ಯೂಸ್ ಮಾಡ್ಕೋಬೋದು, ಒರಿಜಿನಲ್ ಮೆಥಡ್ ಅಲ್ಲ. ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಲ್, ಫೈಂಡ್ ದ ಕಾಮನ್ ಪ್ರೈಮ್ ಫ್ಯಾಕ್ಟರ್ ಲೋಯೆಸ್ಟ್ ಪವರ್ಸ್. ಎಸ್, ನಿಮಗೆ ಇಲ್ಲಿ ಹೇಳಿದ್ದೀನಿ ನೋಡಿ. ಥರ್ಡ್ ಅಲ್ಲ, ಫೋರ್ತ್ ಅಲ್ಲ, ಎಲ್ಲ ಹೇಳಿದ್ದೀನಿ. ರೈಟ್, ಇಲ್ಲ ಇಲ್ಲ, ಇಲ್ಲಿ ಇಲ್ಲಿ. ಓಕೆ, ಸೊ ಹಾಗಾದ್ರೆ ಒರಿಜಿನಲ್ ಏನು? ಪ್ರೈಮ್ ಫ್ಯಾಕ್ಟರ್ ಇದೆ. ಕ್ಲಿಯರ್ ಇದೆಯಾ? ಕರೆಕ್ಟ್ ಮಾಡಲ್. ಸೊ ಅಡಿಷನ್ ಮಾಡಲ್, ಆಡ್ ದ ನಂಬರ್, ಚೆಕ್ ದ ಕಾಮನ್. ಡಿವಿಷನ್ ಮಾಡಲ್. ಸೊ ಇವೆಲ್ಲ ನಾವು ಆಪ್ಷನ್ ಮುಖಾಂತರ ಹೋಗ್ಬೇಕಾಗಿರೋದು. ಬಟ್ ಒರಿಜಿನಲ್ ಮೆಥಡ್ ಯಾವುದು? ಪ್ರೈಮ್ ಫ್ಯಾಕ್ಟರೈಸೇಷನ್. ಬಟ್ ನಾವು ಇದನ್ನ ಯೂಸ್ ಮಾಡ್ಕೊತೀವಿ. ಬಟ್ ಅದು ಕರೆಕ್ಟ್ ಅಲ್ಲ, ರಾಂಗ್ ಅಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಒರಿಜಿನಲ್ ಮೆಥಡ್ ಪ್ರೈಮ್ ಫ್ಯಾಕ್ಟರೈಸೇಷನ್. ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ. ಇಲ್ಲಿ ಒಂದು ಸಂಖ್ಯೆ ಇದೆ ಅನ್ಕೊಳ್ಳಿ. ನಾವು 16, 18, 9ಗೆ LCM ಅನ್ನ ಫೈಂಡ್ ಔಟ್ ಮಾಡ್ಬೇಕು ಅನ್ಕೊಳ್ಳಿ. 2 ಇಂದ 8 ಹೋಗುತ್ತೆ ಸರ್, 9 ಹೋಗುತ್ತೆ, 9 ಹೋಗುತ್ತೆ ಅಂತ ಬರ್ಕೊಂತೀವಿ. 2 ಇಂದ 4 ಹೋಗುತ್ತೆ ಸರ್, 9, 9 ಅಂತ ಬರ್ಕೊಂತೀವಿ. 2ರಿಂದ 2 ಬರ್ಕೊಂತೀವಿ, 9, 9 ಬರ್ಕೊಂತೀವಿ. 2ರಿಂದ 1 ಬರ್ಕೊಂತೀವಿ, 9, 9 ಬರ್ಕೊಂತೀವಿ. 3ರಿಂದ 3, 3 ಬರುತ್ತೆ. ಇವೆಲ್ಲನ ಸಮೇತ ಏನು ಸಂಖ್ಯೆಗಳು? ಪ್ರೈಮ್ ಫ್ಯಾಕ್ಟರೈಸೇಷನ್, ಪ್ರೈಮ್ ಸಂಖ್ಯೆಗಳು. ಕ್ಲಿಯರ್ ಇದೆಯಾ? ಇಲ್ಲೂ ನೋಡಿ, ನಾವು ಏನೇ ಮಾಡಿದ್ರು ಸಮೇತ ಇಲ್ಲಿ ನೋಡಿ, ನಾವು ಏನೇ ಮಾಡಿದ್ರು ಸಮೇತ ಇವೆಲ್ಲನೂ ಏನು? ಪ್ರೈಮ್ ಫ್ಯಾಕ್ಟರೈಸೇಷನ್, ಅಂದ್ರೆ ಪ್ರೈಮ್ ನಂಬರ್ಸ್ ಇವೆಲ್ಲ ಅಂತ. ಕ್ಲಿಯರ್ ಇದೆಯಾ? ಈ ಕ್ವಶನ್ಗೆ ಬರೋಣ ತಗೊಳ್ಳಿ. ನೆಕ್ಸ್ಟ್ ಕ್ವಶನ್. ಇಫ್ ಎಕ್ಸ್ ಪ್ಲಸ್ 6 is the HCF of x square plus 10x plus 24 and x square plus kx plus 12, then the value of k is ಅಂತ ಕೇಳಿದ್ದಾರೆ. ರೈಟ್, ಈ ಥರ ಪ್ರಶ್ನೆ ಕೊಟ್ಟಿದ್ದಾರೆ. x plus 6 ಏನು HCF ಅಂತೆ. ಹಾಗಾದರೆ x square plus 10x plus 24ಗೂ ಮತ್ತು x square plus kx plus 12ಗೂ ಏನು HCF ಅಂತ. ಹಾಗಾದ್ರೆ ನಾವೇನು ಫೈಂಡ್ ಔಟ್ ಮಾಡಬೇಕು? k ನ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಮಾಡೋಂಥಗಳು. ಸೊ ಇಲ್ಲಿ ನೋಡಿ, x plus 6 is equal to 0. ಸೊ x is equal to ಏನಾಯಿತು? -6. k ಎಲ್ಲಿದೆ? ಇಲ್ಲಿದೆ. ಮಾಡೋಣ ತಗೊಳ್ಳಿ. ಎಕ್ಸ್ ಸ್ಕ್ವೇರಾ ಡೈರೆಕ್ಟಾಗಿ ಬರೀ ಅಂದ್ಕೊಂಡೆ ತೊಂದರೆ. ಇದೆಷ್ಟಾಯಿತು? -6 ಸ್ಕ್ವೇರ್, ದಟ್ ಈಸ್ 36 ಪ್ಲಸ್ -6 ಇಂಟು ಕೆ, -6k ಪ್ಲಸ್ 12 ಟು 0. -6k 36 ಪ್ಲಸ್ 12 ಎಷ್ಟು? 48 ಪ್ಲಸ್ 48. ಆ ಕಡೆ ಹೋದರೆ -48. ಮೈನಸ್ ಮೈನಸ್ ಕ್ಯಾನ್ಸಲ್. 6 1 ಜ 6 8 ಜ. ಹಾಗಾದರೆ ಏನ ವ್ಯಾಲ್ಯೂ ಏನು? +8. ಎರಡು ಆಪ್ಷನ್ ಕೊಟ್ಟಿದ್ದಾರೆ, +8 ಮತ್ತು -8. ಅಲ್ಲ, ನಮಗೇನು ಬೇಕು? +8. ಆನ್ಸರ್ ಬಂದಿರೋದೇನು? +8.
So next question, the HCF of two numbers is 23 and their sum is 161. The possible pairs numbers are ಅಂತ ಕೇಳಿದ್ದಾರೆ. F of two numbers. $61 by 23 ಮಾಡಿದ್ರೆ 1 ಜ 7 ಜ. ಸೊ ಎ ಪ್ಲಸ್ ಬಿ ಎಷ್ಟು ಎರಡು ಸಂಖ್ಯೆಗಳಿದೆ. 7/2 ಎಷ್ಟಪ್ಪ 3.5 ಕ್ಲಿಯರ್. ಸೊ ಪಾಸಿಬಲ್ ಫೈರ್ಸ್ ಎಷ್ಟು ಪಾಯಿಂಟ್ ಅಲ್ಲಿ ಬರಲ್ಲ, ಸೊ 3 ಕ್ಲಿಯರ್. ನೆಕ್ಸ್ಟ್ two bells in a school ring at 8 a.m. One bell rings after every 30 minutes and the other after every 40 minutes. If the school gets over 2 p.m, how many times in a day do the bells ring together ಅಂತ ಕೇಳಿದರೆ. ಒಂದು ಶಾಲೆಯಲ್ಲಿ 2 ಗಂಟೆಗಳು ಬೆಳಿಗ್ಗೆ 8 ಗಂಟೆಗೆ ಒಟ್ಟಿಗೆ ಮೊಳಗುತ್ತವೆ. ಅಂದರೆ 8 am ಗೆ ಏನಾಗುತ್ತೆ ಒಟ್ಟಿಗೆ ಮಾಡ್ತವೆ. ಒನ್ ಬೆಲ್ ರಿಂಗ್ಸ್ ಆಫ್ಟರ್ 30 minutes, ಇನ್ನೊಂದು ಆಫ್ಟರ್ 40 minutes. ಶಾಲೆ ಮಧ್ಯಾಹ್ನ 2ಕ್ಕೆ ಕಂಪ್ಲೀಟ್ ಆಗುತ್ತೆ. ಆ ದಿನಗಳಲ್ಲಿ ಅವು ಎಷ್ಟು ಬಾರಿ ಒಟ್ಟಿಗೆ ಉಳ್ಕೊಂತವೆ ಅಂತ ಹೇಳಿದ್ದಾರೆ. ಕ್ಲಿಯರ್. ಸೊ ಎಚ್ ಎಫ್ ಎಷ್ಟು ಸರ್ ಎಲ್ ಸಿ ಎಮ್ ಎಷ್ಟು 120 ಡಿವೈಡ್ ಬೈ 60 minutes, ಹಂಗಾದ್ರೆ ಎಷ್ಟು 2. ಕ್ಲಿಯರ್. ಸೊ 8 am ಗೆ 6 p.m ಗೆ ಎಷ್ಟು ಡಿಫ್ರೆನ್ಸು 12 + 2 6 ಡಿವೈಡೆಡ್ ಬೈ 2 + 1 ಮಾಡಬೇಕು ಯಾವಾಗಲೂ ಸಮೇತ, ಯಾಕಂದ್ರೆ ಹೇಳಿ ಒರಿಜಿನಲ್ ಇದು. ಸೊ 2 1 ಜ 2 3 ಜ ಆಲ್ರೆಡಿ ಒಂದ್ಸಲ ಹೊಡ್ಕೊಂಡಿರುತ್ತಲ್ವ ಅದನ್ನ ನಾವು ಆ್ಯಡ್ ಮಾಡ್ತೀವಿ ಅಷ್ಟೇ. 3 + 1 ಎಷ್ಟು 4. 3 ಟೈಮ್ಸ್ ಹೊಡ್ಕೊಳ್ಳುತ್ತೆ 8ರಿಂದ 2 ಗಂಟೆಗೆ, ಮತ್ತು 8 ಗಂಟೆಗೆ ಒಂದು ಹೊಡ್ಕೊಂಡಿರುತ್ತಲ್ವ ಅದನ್ನು ನಾವು ಆ್ಯಡ್ ಮಾಡ್ತಾ ಇದ್ದೀವಿ ಅಷ್ಟೇ. PR of the diameter 14 cm is cut into 4 equal parts. What is the total surface area in the 4 parts? ಇದು ನಾವೇನು ಮಾಡೋಣ ಮೆನ್ಸುರೇಷನ್ ಮಾಡಿ. ಮೆನ್ಸುರೇಷನ್ ಕ್ವಶನ್ಸ್ ಅಲ್ಲೇ ಮಾಡಬೇಕು. ಕ್ಲಿಯರ್ ಇದೆಯಾ? ಬೇಕಿದ್ರೆ ಮಾಡ್ಬೋದು, ಇದು ತೊಂದರೆ ಇಲ್ಲ. 4 parts ಅಂದರೆ ಬೈ 2 ಮಾಡಿದ್ರೆ 2 equal parts ಆಗುತ್ತೆ. ಬೈ 2 ಮಾಡಿ 11 ಮಲ್ಟಿಪಲ್ ಚೆಕ್ ಮಾಡಿದ್ರೆ ಆನ್ಸರ್ ಬಂದ್ಬಿಡುತ್ತೆ. ಕ್ಲಿಯರಾ? ತೊಂದರೆ ಇಲ್ಲ, ಮಾಡೋಣ. ನಾವು ಮೆನ್ಸುರೇಷನಲ್ಲಿ ಕ್ಲಾರಿಟಿಯಾಗಿ ಮಾಡೋಣ. ಇಷ್ಟು ಇವತ್ತಿನ ಒಂದು ಸೆಷನ್. ದಯವಿಟ್ಟು ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟಲ್ಲಿ ತಿಳಿಸಿ ಯಾವ ಥರ ಅನಿಸ್ತು ಅಂತ ಹೇಳ್ಬಿಟ್ಟು. ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಈ ಒಂದು ಕ್ಲಾಸ್ನ PDF ಆರ್ PPT ಬೇಕು ಅಂದರೆ ದಯವಿಟ್ಟು ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿ, ಅಲ್ಲಿ ನಿಮಗೆ PPT ಸಿಗುತ್ತೆ. ಓಕೆನಾ? ಸೊ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್. ನೆಕ್ಸ್ಟ್ ಯಾವ ಟಾಪಿಕ್ ಬೇಕು ಅನ್ನೋದು ನೀವು ಕಮೆಂಟ್ ರೂಪದಲ್ಲಿ ತಿಳಿಸಿ. ಕ್ಲಿಯರಾ? ಸೊ ಜೈ ಹಿಂದ್.